सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ ದಶಮ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮವೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಪರಮಾತ್ಮ ಶ್ರೀಕೃಷ್ಣ ದೇವಕಿ ಮತ್ತು ವಸುದೇವ ಅವರಿಬ್ಬರಿಗೂ ಪೂರ್ವ ಜನ್ಮದ ಕೆಲವು ನೆನಪುಗಳನ್ನು ಮಾಡಿಕೊಡ್ತಾ ಇದ್ದಾನೆ. ತನ್ನ ಅವತಾರದ ಉದ್ದೇಶಗಳಲ್ಲಿ ನಾನು ಈ ರೀತಿ ಯಾಕೆ ಇಲ್ಲಿ ನಿಮ್ಮ ಗರ್ಭದಲ್ಲಿ ನಾನು ಹುಟ್ಟಿ ಬಂದೆ, ಇಂತಹ ಅನೇಕ ಸೂಕ್ಷ್ಮ ನೆನಪುಗಳು ಅವ್ರಿಗೆ ಬರಬೇಕು, ಗೊತ್ತಾಗಬೇಕು ಅಂತ ಹೇಳಿ ಅವರಿಬ್ಬರಿಗೆ ಬಹಳ ಹಳೆಯ ನೆನಪನ್ನು ಮಾಡಿಕೊಡ್ತಾ ಇದ್ದಾನೆ. ಪರಮಾತ್ಮ ಹೇಳ್ತಾ ಇದ್ದಾನೆ ದೇವಕಿಗೆ, ನೀನು ಸ್ವಯಂಭುವ ಮನುವಿನ ಕಾಲದಲ್ಲಿ ಜನಿಸಿದ್ದೆ. ಆಗ ನಿನ್ನ ಹೆಸರು ಪ್ರಶ್ನಿ ಅಂತ ಆಗಿತ್ತು. ಅದೇ ರೀತಿ ವಸುದೇವ ಅವನು ಆವಾಗ ಸುತಾಪ ಅನ್ನುವ ಹೆಸರಿನಿಂದ ಪ್ರಜಾಪತಿಯಾಗಿದ್ದ. ನೀವಿಬ್ಬರು ದಂಪತಿಗಳು ಕೂಡ ಬಹಳ ಶುಚಿರ್ಭೂತರಾಗಿ ನಿಮ್ಮ ಹೃದಯವನ್ನು ಬಹಳ ಚೆನ್ನಾಗಿ ಇಟ್ಕೊಂಡಿದ್ರಿ. ಮತ್ತು ನೀವು ಪ್ರಜಾಪತಿಯಾಗಿದ್ದ ಕಾರಣದಿಂದ ಪರಮಾತ್ಮ ಬ್ರಹ್ಮದೇವ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿರ್ತಾನೆ, ನಿಮಗೆ ಒಂದು ಆದೇಶವನ್ನು ಕೊಟ್ಟಿರ್ತಾನೆ. ಯುವಾಂ ವೈ ಬ್ರಹ್ಮಣಾದಿಷ್ಟೌ ಪ್ರಜಾಸರ್ಗೆ ಯದಾ ತತಃ ಸನ್ನಿಯಂ ಇಂದ್ರಿಯ ಗ್ರಾಮಂ ತೇಪಾತೆ ಪರಮಂ ತಪಃ. ಪರಮಾತ್ಮ ಹೇಳ್ತಾ ಇದ್ದಾನೆ, ಯುವಾಂ ನೀವಿಬ್ಬರೂ ಕೂಡ ಬ್ರಹ್ಮಣಾದಿಷ್ಟ. ಆ ಸಮಯದಲ್ಲಿ ಇಟ್ ವಾಸ್ ವೆರಿ ಬಿಗಿನಿಂಗ್ ಆಫ್ ದಿ ಕ್ರಿಯೇಷನ್. ಆಗಷ್ಟೇ ಸೃಷ್ಟಿ ಎನ್ನುವಂತಹದ್ದು ಹೊರಬಂದಿತ್ತು. ಪರಮಾತ್ಮನ ಅನುಗ್ರಹದಿಂದ ನೂತನವಾದ ಸೃಷ್ಟಿ ಎನ್ನುವಂತಹದ್ದು ಕಾಣಿಸ್ಕೊಂಡಿತ್ತು. ಆ ಸಮಯದಲ್ಲಿ ಬ್ರಹ್ಮದೇವ ನಿಮ್ಮಿಬ್ಬರನ್ನ ಕರೆದು ನಿಮ್ಮಿಬ್ಬರ ಜೊತೆ ಅವನು ಮಾತನಾಡ್ತಾನೆ.
ಮತ್ತು ಬ್ರಹ್ಮದೇವ ಅಂತಂದಾಗ ಅವನು ನಿಮ್ಮಿಬ್ಬರ ಜನ್ಮಕ್ಕೂ ಕಾರಣನಾಗಿರ್ತಾನೆ. ಆದುದರಿಂದ ಅವನು ಹೇಳ್ತಾನೆ, ನಿಮ್ಮಿಂದ ಈಗ ಬಹಳ ದೊಡ್ಡ ಒಂದು ಕಲ್ಯಾಣದ ಕೆಲಸ ಆಗಬೇಕಾಗಿದೆ. ಪ್ರಜಾಸರ್ಗೆ ಅಂತಂದರೆ ನಿಮ್ಮಿಂದ ಪ್ರಜಾ ಸೃಷ್ಟಿ ಆಗಬೇಕು. ಯಾಕೆ ಅಂತಂದರೆ ಪರಮಾತ್ಮ ಒಂದು ಬಹಳ ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಈ ಸೃಷ್ಟಿಗೆ ಸಂಕಲ್ಪ ಮಾಡಿದ್ದಾನೆ. ಅವನ ಸಂಕಲ್ಪದಲ್ಲಿ ಅನೇಕ ಉದ್ದೇಶಗಳಿರುತ್ತೆ. ಅದರಿಂದ ಸೃಷ್ಟಿಯಾಗಿರುವಂತಹ ಈ ಒಂದು ಜಗತ್ತು, ಇಲ್ಲಿ ಅನೇಕ ವ್ಯವಹಾರಗಳು ನಿರಂತರವಾಗಿ ನಡೀತಾ ಇರಬೇಕು. ಕೇವಲ ಜಗತ್ತಿನ ನಿರ್ಮಾಣವಾಗಿದೆ, ಅಲ್ಲಿ ಯಾವ ಜೀವಕೋಟಿಗಳು ಇಲ್ಲ ಅಂತಂದಾಗ ಅಲ್ಲಿ ನಿರಂತರವಾಗಿ ಯಾವುದೇ ರೀತಿಯ ಚಟುವಟಿಕೆ ಎನ್ನುವಂತಹದ್ದು ಇಲ್ಲ. ಇಲ್ಲಿ ಸೃಷ್ಟಿಯಲ್ಲಿ ನಿಮ್ಮಿಂದ ಅನೇಕ ವ್ಯವಹಾರಗಳು ಜರುಗುವಂತೆ ನೀವು ನೋಡ್ಕೋಬೇಕು ಅಂತಂದರೆ ಅಲ್ಲಿ ಸೃಷ್ಟಿಯಲ್ಲಿ ಅನೇಕ ಆ್ಯಕ್ಟಿವಿಟೀಸ್ಗಳಾಗ್ತಾ ಇರಬೇಕು. ಆ ಸೃಷ್ಟಿ ಅಂತ ಹೇಳಿದಾಗ ಸುಮ್ಮನೆ ಒಂದು ಜಗತ್ತು ಅಂತ ಇದ್ದರೆ ಏನು ಪ್ರಯೋಜನ? ಸುಮ್ಮನೆ ಅಲ್ಲಿ ಮರ ಗಿಡ ಇಷ್ಟು ಮಾತ್ರ ಇದ್ದರೆ ಸಾಲದು. ಅಲ್ಲಿ ಚಟುವಟಿಕೆಯಿಂದ ಕೂಡಿರಬೇಕು, ಅಲ್ಲಿ ಅನೇಕಗಳು ನಡೀತಾ ಇರಬೇಕು. ಹಾಗಾಗಿ ಜಗತ್ತು ನಿರ್ಮಾಣವಾಗಿದೆ. ಈ ಒಂದು ಹೊಸ ಸೃಷ್ಟಿಯಲ್ಲಿ ನೀವುಗಳು ಪ್ರಜಾ ಸೃಷ್ಟಿಗೆ ಕಾರಣರಾಗಬೇಕು. ಸೊ ಆವಾಗ ಜಗತ್ತು ಮುಂದುವರೆದುಕೊಂಡು ಹೋಗುತ್ತೆ. ಜಗತ್ತಿನಲ್ಲಿ ಹೆಚ್ಚು ಪ್ರಜೆಗಳು ಸೃಷ್ಟಿಯಾಗಬೇಕು. ಈ ಒಂದು ಪ್ರಜಾ ಸೃಷ್ಟಿಗೆ ನೀವು ಕಾರಣವಾಗಬೇಕು. ಇದು ಲೋಕ ಕಲ್ಯಾಣದ ಕೆಲಸ ಮತ್ತು ಇಂತಹ ಒಂದು ಕೆಲಸ ನಡೆದೇ ತೀರಬೇಕು. ಬ್ರಹ್ಮದೇವನಿಂದ ಹೀಗೆ ಆದೇಶಿಸಲ್ಪಟ್ಟಾಗ ಸನ್ನಿಯಂ ಇಂದ್ರಿಯ ಗ್ರಾಮಂ ತೇಪಾತೆ ಪರಮಂ ತಪಃ. ಯಾಕೆ ಅಂತಂದರೆ ಬಹಳ ದೊಡ್ಡ ವ್ಯಕ್ತಿಗಳು ಏನಾದ್ರು ಒಂದು ಮಾತು ಹೇಳಿದಾಗ ಒಂದು ತುಂಬ ಉದ್ದೇಶ ಅವ್ರು ಇಟ್ಕೊಂಡಿರ್ತಾರೆ. ನಮಗೆ ಅರ್ಥ ಆಗೋದಿಲ್ಲ, ಏನೋ ಒಂದು ಕೆಲಸ ಹೇಳಿದ್ದಾರೆ ಅಂತ ನಾವು ಭಾವಿಸ್ತೀವಿ. ಆದರೆ ಅವರು ಹೇಳಿರೋಂತಹ ಅಥವಾ ಅವರು ಕೋರಿಕೆ ಮಾಡಿರೋಂತಹ ಒಂದು ಮಾತಿನಲ್ಲಿ ಬಹಳ ದೊಡ್ಡ ಸತ್ಯವೇ ಅಡಗಿರುತ್ತೆ. ಈ ರೀತಿ ಸ್ವತಃ ಬ್ರಹ್ಮನೇ ಇವರಿಬ್ಬರನ್ನೂ ಕೇಳ್ಕೊಂಡಿದ್ದಾನೆ. ಹೊಸ ಸೃಷ್ಟಿಯಲ್ಲಿ ನೀವು ಹೆಚ್ಚು ಪ್ರಜೆಗಳು ಹೊರಬರೋ ಹಾಗೆ ನೀವು ಪ್ರಜಾ ಸೃಷ್ಟಿಗೆ ಕಾರಣರಾಗಬೇಕು ಅಂತ ಕೇಳಿಕೊಂಡಾಗ ಇದು ಬಹಳ ದೊಡ್ಡ ಕೆಲಸ. ಇಷ್ಟು ದೊಡ್ಡ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ತುಂಬ ಶಕ್ತಿ ಇರಬೇಕು. ಪರಮಾತ್ಮನೇ ಬ್ರಹ್ಮದೇವನೇ ಈ ಮಾತು ಹೇಳ್ತಾ ಇದ್ದಾನೆ ಅಂತಂದರೆ ನಮ್ಮಿಬ್ಬರಿಂದ ಇಷ್ಟು ದೊಡ್ಡ ಜಗತ್ತಿಗೆ ದೊಡ್ಡ ಪ್ರಜಾ ಸೃಷ್ಟಿಯಾಗಬೇಕು ಅಂತಂದರೆ ಅಷ್ಟು ದೊಡ್ಡ ಶಕ್ತಿ ನಮ್ಮಲ್ಲಿ ಇದೆಯಾ? ಆದ್ದರಿಂದ ಈಗ ನಾವು ಬ್ರಹ್ಮದೇವನ ಮಾತನ್ನು ಪಾಲಿಸಬೇಕು. ಯಾಕೆ ಅಂತಂದರೆ ಇದು ಲೋಕ ಕಲ್ಯಾಣದ ಕೆಲಸ. ಪರಮಾತ್ಮನ ಉದ್ದೇಶ ಇದು ಈ ರೀತಿ ಆಗಿರೋದ್ರಿಂದ ಅವನ ಸಂಕಲ್ಪದಲ್ಲಿ ನಾವು ಕೈ ಜೋಡಿಸುವಂತಹದ್ದು ನಮ್ಮ ಸೌಭಾಗ್ಯ. ಆದರೆ ಈ ಒಂದು ಕೆಲಸಕ್ಕೆ ನಾವು ಎಷ್ಟು ಯೋಗ್ಯರಾಗಿದ್ದೀವಿ? ಬ್ರಹ್ಮದೇವ ಹೇಳ್ತಾ ಇರುವಂತಹ ಈ ಪ್ರಜಾ ಸೃಷ್ಟಿಗೆ ನಾವು ಕೈ ಹಾಕಬೇಕು ಅಂತಂದರೆ ನಮಗೆ ಅಂತಹ ಶಕ್ತಿ ಇದೆಯಾ? ಯಾಕೆಂದರೆ ಜಗತ್ತು ಬಹಳ ದೊಡ್ಡದಾಗಿದೆ. ಇಷ್ಟು ದೊಡ್ಡ ಜಗತ್ತಿನಲ್ಲಿ ನಿರಂತರವಾಗಿ ಚಟುವಟಿಕೆಗಳಾಗಬೇಕು ಅಂತಂದರೆ ಸಾವಿರಾರು ಕೋಟಿ ಜನಗಳು ಇಲ್ಲಿ ಹುಟ್ಟಿ ಬರಬೇಕು. ಅಂತಹ ಪ್ರಜಾ ಸೃಷ್ಟಿಗೆ ನೀವು ಕಾರಣರಾಗಬೇಕು ಅಂತ ಸ್ವತಃ ಬ್ರಹ್ಮದೇವ ಹೀಗೆ ಒಂದು ಆದೇಶವನ್ನು ಕೊಟ್ಟಿದ್ದಾನೆ ಅಂತಂದರೆ ನಾವು ಈ ಕಾರ್ಯಕ್ಕೆ ಮುಂದಾಗಬೇಕು. ಆದರೆ ಈಗ ಈ ಕ್ಷಣದಲ್ಲಿ ನಮ್ಮಲ್ಲಿ ಅಷ್ಟು ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದರಿಂದ ಏನಾರು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತಂದರೆ ನಾವು ಹೇಗೆ ಒಂದು ದೇವರ ಪ್ರಾರ್ಥನೆ ಮಾಡ್ತೀವಿ, ದೇವ್ರಿಗೆ ನಮಸ್ಕಾರ ಹಾಕ್ತೀವಿ ಮತ್ತು ಕೇಳ್ಕೊತೀವಿ, ಭಗವಂತ ನಮಗೆ ಶಕ್ತಿ ಕೊಡಪ್ಪ ಅಂತ ಹೇಳಿ ಒಂದು ಸಣ್ಣ ಕೆಲಸ. ನಾವು ಬೆಳಗ್ಗೆ ಎದ್ದು ಮನೆಯಿಂದ ಹೊರಡಬೇಕಾದ್ರೇ ಇವತ್ತು ಆಗುವಂತಹ ಎಲ್ಲ ಕೆಲಸಗಳು ಚೆನ್ನಾಗಾಗಲಿ ಅಂತ ಹೇಗೆ ಭಗವಂತನಿಗೆ ನಾವು ನಮಸ್ಕಾರ ಮಾಡಿ ಭಗವಂತನ ಆಶೀರ್ವಾದ ಬೇಕು ಅಂತ ನಾವು ಹೇಗೆ ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಮನೆಯಿಂದ ಈಚೆ ಹೋಗ್ತೀವಿ, ಆ ರೀತಿಯಲ್ಲಿ ಇಲ್ಲಿ ಬ್ರಹ್ಮದೇವ ಹೇಳಿರುವಂತಹದ್ದು ಪ್ರಜಾ ಸೃಷ್ಟಿ. ಅಷ್ಟು ದೊಡ್ಡ ಕೆಲಸಕ್ಕೆ ನಾವು ಮುಂದೆ ಹೋಗಬೇಕು ಅಂತಂದರೆ ನಾವು ಕೂಡ ಅನೇಕ ಯೋಗ್ಯತೆಗಳನ್ನು ಸಂಪಾದಿಸಬೇಕಾಗತ್ತೆ. ಅದರಿಂದ ಮೊದಲು ಆ ಶಕ್ತಿಯನ್ನು ನಾವು ಸಂಪಾದಿಸಬೇಕು ಅಂತಂದರೆ ಮತ್ತು ಬ್ರಹ್ಮನ ಮಾತನ್ನು ನಾವು ಅನುಸರಿಸಬೇಕು ಅಂತಂದರೆ ನಾವೀಗ ಇಬ್ಬರೂ ಸೇರಿ ಒಂದು ದೊಡ್ಡ ಬಹಳ ಶ್ರೇಷ್ಠವಾದ ತಪಸ್ಸನ್ನು ನಾವು ಮಾಡಬೇಕು. ಸನ್ನಿಯಂ ಇಂದ್ರಿಯ ಗ್ರಾಮಂ ಅಂತಂದರೆ ಕಂಟ್ರೋಲಿಂಗ್ ದಿ ಇಂದ್ರಿಯಾಸ್.
ತಪಸ್ಸು ಮಾಡಬೇಕು ಅಂತಂದಾಗ ಒಂದು ವ್ರತ ನಿಯಮ ಅಂತ ಹೇಳಿ ನಾವು ಆ ಒಂದು ವ್ರತ ಅಥವಾ ನಿಯಮಕ್ಕೆ ಮುಂಚೆನೇ ಕೆಲವು ಸಂಕಲ್ಪಗಳನ್ನು ಮಾಡಿರ್ತೀವಿ. ಈ ಒಂದು ವ್ರತದ ಸಮಯದಲ್ಲಿ ನಾನು ಹೀಗಿರ್ತೀನಿ, ಉಪವಾಸ ಮಾಡ್ತೀನಿ, ಇಷ್ಟು ಹೊತ್ತು ದೇವರ ಪ್ರಾರ್ಥನೆ ಮಾಡ್ತೀನಿ, 108 ಸಲ ಓಂ ಹೇಳ್ತೀವಿ ಅಂತ ನಾವು ಹೇಗೆ ಒಂದು ಸಂಕಲ್ಪ ಮಾಡ್ಕೋತೀವಿ, ಆ ರೀತಿಯಲ್ಲಿ ಇವರಿಬ್ಬರು ಕೂಡ ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ, ಮನಸ್ಸನ್ನು ನಿಗ್ರಹಿಸಿ ಆ ಒಂದು ದೊಡ್ಡ ತಪಸ್ಸಿಗೆ ಮುಂದಾಗ್ತಾರೆ. ದೇ ಸ್ಟಾರ್ಟೆಡ್ ದಿ ಪರಮಂ ತಪಃ. ಇಲ್ಲಿ ಪರಮಂ ತಪಃ ಅಂತ ಹೇಳಿರೋದ್ರಿಂದ ಅಷ್ಟು ದೊಡ್ಡ ಶ್ರೇಷ್ಠವಾದ ತಪಸ್ಸು ಯಾವುದಿರಬಹುದು, ಮತ್ತು ಆ ತಪಸ್ಸನ್ನು ಪರಮಂ ತಪಃ ಅಂತ ಕರೆದಿರೋದ್ರಿಂದ ಆ ತಪಸ್ಸು ಹೇಗಿರುತ್ತೆ? ವರ್ಷಾವತಾತ ಪಹಿಮ ಘರ್ಮಕಾಲ ಗುಣಾನನು ಸಹಮಾನವು ಶ್ವಾಸಾರೋಧ ವಿನಿರ್ಧೂತ ಮನೋಮತೌ. ಇಲ್ಲಿ ಅವರಿಬ್ಬರು ಸೇರಿ ಒಂದು ದೊಡ್ಡ ತಪಸ್ಸನ್ನು ಪ್ರಾರಂಭ ಮಾಡಿದ್ದಾರೆ. ತಪಸ್ಸು ಅಂತ ಹೇಳಿದಾಗ ದೇ ಆರ್ ಎಕ್ಸ್ಪೋಸ್ಡ್ ಟು ವಾಟ್? ವರ್ಷ ಅಂತಂದರೆ ಮಳೆ, ವಾತ ಅಂತಂದರೆ ಗಾಳಿ, ಆತಪ ಉಷ್ಣ ಹೀಟ್, ಹಿಮ ಅಂತಂದರೆ ಮಂಜು, ಘರ್ಮ ಅಂತಂದರೆ ಸನ್ಶೈನ್ ಸೂರ್ಯನ ಬೆಳಕು. ಹೀಗೆ ಅಷ್ಟು ದೊಡ್ಡ ತಪಸ್ಸನ್ನು ಬಹಳ ದೀರ್ಘಕಾಲದವರೆಗೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅವರು ತಪಸ್ಸು ಪ್ರಾರಂಭ ಮಾಡಿದಾಗ ಅವರು ತಮ್ಮನ್ನು ತಾವು ಈ ಎಲ್ಲ ಅವಸ್ಥೆಗಳಿಗೆ ಅಂತಂದರೆ ಗಾಳಿ, ಬೆಳಕು, ಹಿಮ, ಹೀಗೆ ಈ ಎಲ್ಲವುಗಳಿಗೆ ತಮ್ಮನ್ನು ತಾವು ಒಡ್ಡುಗೋತಾರೆ. ಸೂರ್ಯನ ನೇರವಾದ ಬೆಳಕು ಅವ್ರ ಮೇಲೆ ಬೀಳುತ್ತೆ, ಆವಾಗ ಉಷ್ಣ ಇರುತ್ತೆ. ಸೂರ್ಯನ ಆ ಒಂದು ಬಿಸಿಲು ಪ್ರಜ್ವಲತೆ, ಆ ಪ್ರಖರತೆ ಅನ್ನುವಂಥದ್ದು ಜಾಸ್ತಿ ಆದಾಗ ಚರ್ಮ ಸುಡುತ್ತೆ. ಇದೆಲ್ಲ ಅನುಭವ ನಮ್ಗೆ ಗೊತ್ತು. ಅಂತಹ ಎಲ್ಲವುಗಳಿಗೆ ಅವರು ತಮ್ಮನ್ನು ತಾವು ಒಡ್ಡುಗೋತಾರೆ. ತಣ್ಣಗೆ ಗಾಳಿ ಬೀಸಿದಾಗ, ಆ ಒಂದು ಹಿಮ ಸುರಿದಾಗ, ಸೂರ್ಯನ ಬೆಳಕು ಜಾಸ್ತಿ ಆದಾಗ ಮತ್ತು ಮಳೆ, ಈ ಎಲ್ಲವುಗಳಿಗೆ ತಮ್ಮನ್ನು ತಾವು ದೇ ಆರ್ ಎಕ್ಸ್ಪೋಸ್ಡ್. ಯಾಕೆಂತಂದರೆ ಇದೊಂದು ಋತುಧರ್ಮ ಅಂತಂದಾಗ ಆಯಾ ಋತುಗಳಿಗೆ ತಕ್ಕಂತೆ ಅಲ್ಲಿ ವಾತಾವರಣ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಮಳೆಗಾಲ ಅಂತ ಹೇಳಿದಾಗ ಆ ಇಡೀ ಋತು ಮಳೆ ಬರ್ತಾನೆ ಇರುತ್ತೆ. ಅದೇ ರೀತಿ ಚಳಿಗಾಲ ಅಂತಂದಾಗ ಚಳಿ ಇರುತ್ತೆ. ಬೇಸಿಗೆ ಅಂತ ಹೇಳಿದಾಗ ಸೂರ್ಯನ ಶಾಖ ಹೆಚ್ಚಾಗಿರುತ್ತೆ, ಬಿಸಿಲು ಹೆಚ್ಚಾಗಿರುತ್ತೆ. ಇದು ಋತುಧರ್ಮ. ಯಾಕಪ್ಪ ಬೇಸಿಗೆ ಬಂತು ಅಂತಂದರೆ ನಮಗೆ ಮುಂದಿನ ಮಳೆ ಚೆನ್ನಾಗಾಗಬೇಕು ಅಂತಂದರೆ ಅಷ್ಟು ಬಿಸಿಲು ಬರಲೇಬೇಕು. ಅಷ್ಟು ಬಿಸಿಲು ಬಂದು ನೀರು ಆವಿಯಾಗೋ ಹಾಗೆ ಮಾಡಿ ಅದು ಮೋಡಗಳಾಗಿ ಕನ್ವರ್ಟ್ ಆಗಿ ಆ ನಂತರ ಮಳೆ ಬರಬೇಕು. ನಮಗೆ ಸೆಕೆ ತಡ್ಕೊಳಕ್ಕಾಗಲಿಲ್ಲ ಅಂದ್ಬಿಟ್ಟು ಸೂರ್ಯನ ಬಿಸಿಲು ಜಾಸ್ತಿ ಆಗೋಗಿದೆ ಸಾಕಪ್ಪ ಅಂತ ನಾವು ಅಂದರೆ ನಮ್ಮ ಬದುಕು ನಡೆಯೋದಿಲ್ಲ. ಮಳೆ ಬರಬೇಕು, ಗಾಳಿ ಬೀಸಬೇಕು. ದಿಸ್ ಇಸ್ ಕಾಲ್ಡ್ ಋತುಧರ್ಮ. ಹೀಗೆ ಋತುಧರ್ಮದಲ್ಲಿ ಆಗುವಂತಹ ಅನೇಕ ಬದಲಾವಣೆಗಳು, ಚಳಿಗಾಲ ಬರುತ್ತೆ, ಮಳೆಗಾಲ ಬರುತ್ತೆ, ಬಿಸಿಲು ಬರುತ್ತೆ. ಸೊ ಈ ಋತುಧರ್ಮಕ್ಕೆ ಆ ಕಾಲಕ್ಕೆ ಏನೇನು ಬದಲಾವಣೆಗಳಾಗುತ್ತೆ ಆ ಎಲ್ಲ ಬದಲಾವಣೆಗಳನ್ನು ಅವರು ಸಹಿಸಿಕೊಂಡ್ರು. ಯಾರು? ಸುತಾಪ ಮತ್ತು ಪ್ರಶ್ನಿ ಬಹಳ ದೊಡ್ಡ ತಪಸ್ಸು ಮಾಡಬೇಕು. ಯಾಕೆ ಅಂತಂದರೆ ಬ್ರಹ್ಮದೇವ ಕೇಳಿದ್ದಾನೆ, ಪ್ರಜಾ ಸೃಷ್ಟಿಗೆ ನೀವು ಕೈ ಹಾಕಬೇಕು ಅಂತ. ಇಡೀ ಜಗತ್ತಿನಲ್ಲಿ ಹೀಗೆ ಅಷ್ಟು ದೊಡ್ಡ ಒಂದು ಮಾನವ ಕೋಟಿ ಬೇಕಾಗತ್ತೆ. ಅಷ್ಟು ದೊಡ್ಡ ಒಂದು ಪ್ರಜಾ ಸೃಷ್ಟಿ ಆಗಬೇಕು ಅಂತಂದರೆ ನಮಗೆ ಹೆಚ್ಚು ಶಕ್ತಿ ಬೇಕು. ಆ ಶಕ್ತಿಯನ್ನು ಸಂಪಾದನೆ ಮಾಡೋಕ್ಕೆ ಹೀಗೆ ಒಂದು ಬಹಳ ದೊಡ್ಡ ತಪಸ್ಸು ಮಾಡ್ತಾರೆ. ಸೊ ಋತುಧರ್ಮದಲ್ಲಿ ಆಗುವಂತಹ ಎಲ್ಲ ಬದಲಾವಣೆಗಳನ್ನು ಅವರು ತಡ್ಕೊಂಡ್ರು ಅಂತಂದರೆ ಹೇಗೆ ತಡ್ಕೊಂಡ್ರು? ಬಿಕಾಸ್ ಆಫ್ ಶ್ವಾಸರೋಧ. ಅವರೇನು ಮಾಡಿದ್ರು ಆ ಸಮಯದಲ್ಲಿ, ತಪಸ್ಸು ಮಾಡ್ತಾ ಇದ್ದ ಸಮಯದಲ್ಲಿ ಡೂಯಿಂಗ್ ಇಂಟೆನ್ಸ್ ಪ್ರಾಣಾಯಾಮ. ನಾವು ಹೇಗೆ ಪ್ರಾಣಾಯಾಮ ಮಾಡ್ತೀವಿ 5 ನಿಮಿಷ 10 ನಿಮಿಷ ಒಂದು ದಿನಕ್ಕೆ, ಆ ರೀತಿಯಲ್ಲಿ ಅವರ ತಪಸ್ಸಿನ ಆ ಸಮಯದಲ್ಲಿ ದೀರ್ಘವಾಗಿ ಪ್ರಾಣಾಯಾಮ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಶ್ವಾಸಾರೋಧ. ಆ ಪ್ರಾಣಾಯಾಮ ಕಂಟ್ರೋಲಿಂಗ್ ದಿ ಬ್ರೆತ್ ಅಂತ ಹೇಳ್ತಾರೆ ಅದನ್ನು. ಸೊ ಉಸಿರಾಟದ ಮೇಲೆ ಹಿಡಿತವನ್ನು ಸಾಧಿಸಿ ಒಂದು ವೈಟಲ್ ಎನರ್ಜಿ ಅಂತಂದರೆ ಪ್ರಾಣವಾಯು ಅಂತ ನಾವೇನು ಕರಿತೀವಿ, ಆ ಪ್ರಾಣವಾಯುವನ್ನು ತುಂಬ ಸಂಪಾದನೆ ಮಾಡ್ಕೋತಾರೆ. ಬಿಕಾಸ್ ಆಫ್ ದಟ್ ಪ್ರಾಣವಾಯು ಅದು ಅವರಿಬ್ಬರನ್ನ ಬಹಳ ಗಟ್ಟಿಗೊಳಿಸತ್ತೆ ಮತ್ತು ಅವರ ಮನಸ್ಸಿನಲ್ಲಿ ಇದ್ದಂತಹ ಎಲ್ಲ ದೋಷಗಳನ್ನು ಅದು ಪ್ಯೂರಿಫೈ ಮಾಡುತ್ತೆ.
ಸೊ ಈ ಒಂದು ಪ್ರಾಣಾಯಾಮದ ಕಾರಣದಿಂದ ಅವರ ಮನಸ್ಸು ಪರಿಶುದ್ಧವಾಗಿ ಹೋಗುತ್ತೆ. ಮೈಂಡ್ ಬಿಕೇಮ್ ವೆರಿ ಪ್ಯೂರ್. ಮನಸ್ಸಿನಲ್ಲಿದ್ದಂತಹ ಎಲ್ಲ ದೋಷಗಳನ್ನು ಅದು ನಾಶ ಮಾಡುತ್ತೆ. ಮೈಂಡ್ ಬಿಕಮ್ಸ್ ವೆರಿ ವೆರಿ ಪ್ಯೂರ್. ಅಂದರೆ ಪ್ರಾಣಾಯಾಮದ ಕಾರಣದಿಂದ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರು. ಆದರೆ ದೇಹ ಅನ್ನೋದು ಒಂದು ಇದೆಯಲ್ಲ, ಆ ದೇಹಕ್ಕೆ ಕೆಲವು ಪೋಷಣೆಗಳು ಬೇಕು. ದೇಹ ಬದುಕಿರಬೇಕು ಅಂತಂದರೆ ಆ ದೇಹಕ್ಕೆ ಕೂಡ ಕೆಲವು ಪೋಷಣೆಗಳು ಬೇಕು. ಈ ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಅವರು ನಿರ್ಮಲಗೊಳಿಸ್ಕೊಂಡ್ರು. ಬಟ್ ವಾಟ್ ಅಬೌಟ್ ದಿ ಬಾಡಿ? ದೇಹವನ್ನು ಹೇಗೆ ಕಾಪಾಡಿಕೊಂಡ್ರು? ಅವರು ಬದುಕಿ ಉಳಿದಿದ್ದಾದರೂ ಹೇಗೆ? ಶೀರ್ಣಪರ್ಣ ನಿರಾಹಾರವು ಉಪಶಾಂತೇನ ಚೇತಸಾಹ ಮತ್ತಃ ಕಾಮಾನ ಬೀಪ್ಸಂತೌ ಮದಾರಾಧನ ವೀಹತು. ಹೀಗೆ ನಾವು ಬದುಕುಳಿಬೇಕು, ದೊಡ್ಡ ತಪಸ್ಸು ಮಾಡಬೇಕು, ಬ್ರಹ್ಮನಿಗೆ ಕೊಟ್ಟಿರುವಂತಹ ಮಾತನ್ನು ನಾವು ನಡೆಸಬೇಕು ಅನ್ನೋದಾದರೆ ಈ ಒಂದು ಬದುಕಬೇಕು ಅಂತಂದರೆ ಮುಖ್ಯವಾಗಿ ಆಹಾರ. ಆಹಾರ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಅಂದರೆ ಆಹಾರ ಅಂತ ಹೇಳಿ ಇಂದ್ರಿಯಗಳ ಚಾಪಲ್ಯಕ್ಕೆ ಒಳಗಾಗಿ ರುಚಿಯಾದ ಆಹಾರವನ್ನು ಸೇವಿಸಿದರೆ ತಪಸ್ಸಿಗೆ ಅದು ಭಂಗವನ್ನು ಉಂಟು ಮಾಡುತ್ತೆ. ಆಗ ಇಂದ್ರಿಯಗಳೆಲ್ಲ ಜಾಗೃತವಾಗುತ್ತೆ. ಈಗ ಅವರ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಿ ಬಹಳ ದೊಡ್ಡ ತಪಸ್ಸು ಮಾಡಬೇಕು ಅಂತ ಹೇಳಿ ಪ್ರಾಣಾಯಾಮ ಅಂತ ಮಾಡಿ ಮನಸ್ಸನ್ನು ನಿರ್ಮಲಗೊಳಿಸ್ಕೊಂಡ್ರು. ನಂತರ ದೇಹಕ್ಕೂ ಕೂಡ ಕೆಲವು ಪೋಷಣೆಗಳು ಅಗತ್ಯ. ದೇಹ ಬದುಕಬೇಕು, ಆ ದೇಹದಿಂದ ಒಂದು ಒಳ್ಳೆಯ ಕರ್ಮವನ್ನು ಮಾಡಬೇಕು. ಸೊ ದೇಹ ಈಸ್ ವೆರಿ ವೆರಿ ಎಸೆನ್ಷಿಯಲ್, ಬದುಕಿರಬೇಕು. ಸೊ ಅದಕ್ಕಾಗಿ ಆಹಾರ ಬೇಕಾಗುತ್ತೆ. ಆದರೆ ಆಹಾರಕ್ಕಾಗಿ ಅವರು ಅವಲಂಬಿತರಾಗಿದ್ದು ಶೀರ್ಣಪರ್ಣವು ಅಂತಂದರೆ ಒಣಗಿದ ಎಲೆಗಳು, ಡ್ರೈ ಲೀವ್ಸ್ ಅಂತ ಹೇಳ್ತೀವಿ. ಆ ಒಣಗಿದ ಎಲೆಗಳ ಜೊತೆಗೆ ಅನಿಲ, ಕೇವಲ ಶುದ್ಧ ಗಾಳಿಯ ಸೇವನೆ. ಒಣಗಿದ ಎಲೆಗಳು ಮತ್ತು ಶುದ್ಧವಾದ ಗಾಳಿ ಇವೆರಡೇ ಅವರಿಗೆ ಆಹಾರವಾಗಿತ್ತು. ಸೊ ಆಹಾರದ ವಿಷಯದಲ್ಲಿ ಅವರ ಜೀವನ ಶೈಲಿ ಈ ರೀತಿಯೇ ಇದ್ದರೂ ಕೂಡ ಉಪಶಾಂತೇನ ಚೇತಸ, ಅವರ ಮನಸ್ಸು ಬಹಳ ಶಾಂತವಾಗಿತ್ತು. ಯಾಕೆಂತಂದರೆ ಹಸಿವೆ ಜಾಸ್ತಿ ಆದಾಗ ಆ ಮನಸ್ಸು ಚಡಪಡಿಸುತ್ತೆ. ಆದರೆ ಮನಸ್ಸನ್ನು ನಿಗ್ರಹ ಮಾಡಿ ಆಗಿದೆ. ಈಗ ದೇಹ ಕೂಡ ಈ ಒಂದು ಸ್ಥಿತಿಗೆ ಬರಬೇಕು. ಸೊ ಮಿನಿಮಮ್ ಫುಡ್, ದೇಹ ಬದುಕಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ. ಅಂತಹ ಆಹಾರಕ್ಕಾಗಿ ಒಣಗಿದ ಎಲೆಗಳು, ಶುದ್ಧ ಗಾಳಿಯ ಸೇವನೆ ಇವೆರಡನ್ನೂ ಮಾಡಿಕೊಂಡ್ರು. ಸೊ ಆಗ ಮನಸ್ಸು ಕೂಡ ಉಪಶಾಂತ ಚೇತಸ, ಮನಸ್ಸು ಕೂಡ ಬಹಳ ಶಾಂತವಾಗಿತ್ತು. ಕೇವಲ ಇಷ್ಟು ಮಾತ್ರ ಆಹಾರದಿಂದ ಅವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ತಳಮಳ, ಚಂಚಲತೆ ಇಲ್ಲದೆ ಮನಸ್ಸು ಶಾಂತವಾಗಿತ್ತು. ಸೊ ಒಂದರ್ಥದಲ್ಲಿ ಈ ರೀತಿಯ ಆಹಾರ ಮತ್ತು ಪ್ರಾಣಾಯಾಮ ಈ ಕಾರಣದಿಂದ ಅವರ ಮನಸ್ಸು ಹಾಗೂ ದೇಹ ಒಂದು ರೀತಿಯಲ್ಲಿ ಸದೃಢವಾಗಿರೋದಕ್ಕೆ ಕಾರಣವಾಯಿತು. ಸೊ ಅವರ ಮನಸ್ಸು ಶಾಂತವಾಗಿತ್ತು, ದೇಹ ಕೂಡ ಬದುಕುಳಿದಿತ್ತು. ಸೊ ಈ ರೀತಿಯಲ್ಲಿ ಅವರು ಬಹಳ ದೊಡ್ಡ ತಪಸ್ಸನ್ನು ಮಾಡ್ತಾ ಇದ್ದ ಈ ಸಮಯದಲ್ಲಿ ಒಂದು ಬಯಕೆ, ಒಂದು ಆಸೆ ಕೂಡ ಅವರಲ್ಲಿತ್ತು. ಏನು ಅಂತಂದರೆ, ಹೇಗೂ ತಪಸ್ಸು ಮಾಡ್ತಾ ಇದ್ದೀವಿ, ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದೀವಿ. ಮುಖ್ಯವಾದ ಉದ್ದೇಶ ಈ ತಪಸ್ಸಿನಿಂದ ಕೆಲವು ಶಕ್ತಿಗಳನ್ನು ಗಳಿಸಿಕೊಂಡು ಬ್ರಹ್ಮದೇವರು ಹೇಳಿರುವಂತಹ ಪ್ರಜಾ ಸೃಷ್ಟಿಗೆ ನಾವು ಮುಂದಾಗಬೇಕು. ಇದು ಲೋಕ ಕಲ್ಯಾಣದ ಕೆಲಸ. ಸೊ ಈ ಕಾರಣದಿಂದ ಇಂತಹ ಒಂದು ಸಂಕಲ್ಪವನ್ನು ಮಾಡಿ ಅವರು ಈ ಒಂದು ಶ್ರೇಷ್ಠವಾದ ತಪಸ್ಸನ್ನು ಪ್ರಾರಂಭ ಮಾಡಿದರೂ ಕೂಡ ಅವರಲ್ಲಿ ಒಂದು ಮಹತ್ವಾಕಾಂಕ್ಷೆ ಅವರದಾಗಿತ್ತು. ಮತ್ ಆರಾಧನಂ ಈಹತು, ಇದೆಲ್ಲವನ್ನು ಪರಮಾತ್ಮ ಈಗ ಅವ್ರಿಗೆ ನೆನಪು ಮಾಡಿಕೊಡ್ತಾ ಇದ್ದಾನೆ. ನೀವು ಈ ರೀತಿ ತಪಸ್ಸು ಮಾಡಿದ್ರಿ, ತಪಸ್ಸಿನ ಸಮಯದಲ್ಲಿ ನೀವು ಈ ರೀತಿ ಪ್ರಾಣಾಯಾಮ ಮಾಡಿ ಮನಸ್ಸನ್ನು ಚೆನ್ನಾಗಿ ಇಟ್ಕೊಂಡಿದ್ರಿ, ಮತ್ತು ಕೇವಲ ಒಣಗಿದ ಎಲೆ ಮತ್ತು ಶುದ್ಧ ಗಾಳಿಯ ಸೇವನೆಯಿಂದ ನೀವು ಬದುಕುಳಿದಿದ್ದು ಸಾಧನೆಯನ್ನು ಮುಂದುವರಿಸಿದ್ರಿ. ಇಂತಹ ತಪಸ್ಸು ಕಟ್ಟುನಿಟ್ಟಾದ ಈ ಒಂದು ತಪಸ್ಸಿನ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಆಸೆ ಬಯಕೆ ಉಂಟಾಗಿತ್ತು. ಇವೆಲ್ಲ ಜ್ಞಾಪಿಸ್ತಾ ಇದ್ದಾನೆ ಪರಮಾತ್ಮ. ಆ ಆಸೆ ಏನಾಗಿತ್ತು ಅಂತಂದರೆ,
ನೀವು ನನ್ನನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ರಿ, ಶ್ರೀಹರಿಯನ್ನು ಕುರಿತು ನೀವು ತಪಸ್ಸು ಮಾಡಿದ್ರಿ. ಸೊ ಶ್ರೀಹರಿ ಒಂದು ವೇಳೆ ನಮ್ಮ ತಪಸ್ಸನ್ನು ಮೆಚ್ಚಿ ಇಲ್ಲಿ ನಮಗೆ ಕಾಣಿಸ್ಕೊಂಡಾಗ ಅವನಿಂದ ನಾವು ಒಂದು ವರವನ್ನು ಪಡ್ಕೋಬೇಕು. ಸೊ ಭಗವಂತ ಶ್ರೀಹರಿಯಿಂದ ಒಂದು ವರವನ್ನು ಪಡ್ಕೋಬೇಕು ಅನ್ನುವ ಒಂದು ಆಸೆಯನ್ನು ಇಟ್ಕೊಂಡು ಈ ಒಂದು ತಪಸ್ಸನ್ನು ನೀವು ಮಾಡ್ತಾ ಇದ್ರಿ. ಸೊ ಈ ವಿಚಾರವನ್ನು ಪರಮಾತ್ಮ ಹಿ ಈಸ್ ಡೈರೆಕ್ಟ್ಲಿ ಟಾಕಿಂಗ್ ಟು ದೇವಕಿಯನ್ನು ಗುರಿಯಾಗಿಟ್ಕೊಂಡು ಈ ಎಲ್ಲ ವಿಚಾರವನ್ನು, ಬಹಳ ಹಳೆಯ ನೆನಪುಗಳನ್ನು ಅವರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ನೀವುಗಳು ಪ್ರಶ್ನೆ ಮತ್ತು ಸುತಾಪ ಆಗಿದ್ರಿ, ಈ ರೀತಿ ಒಂದು ಘನ ಕಾರ್ಯವನ್ನು ಮಾಡಿದ್ರಿ. ಇದು ಯಾವ ಸಮಯ ಅಂತಂದರೆ ಸೃಷ್ಟಿಯ ಪ್ರಾರಂಭ ಅಂತಂದರೆ ಆ ಸಮಯದಲ್ಲಿ ಸ್ವಯಂಭುವ ಮನು ಅವನಿದ್ದ ಆ ಕಾಲದಲ್ಲಿ ನಡೆದ ಘಟನೆಯನ್ನು ಪರಮಾತ್ಮ ಈಗ ಅವರಿಗೆ ನೆನಪು ಮಾಡಿಕೊಡ್ತಾ ಇದ್ದಾನೆ. ಏವಂ ವಾಂ ತಪ್ಯತೋ ತೀವ್ರಂ ತಪಃ ಪರಮದುಷ್ಕರಂ ದಿವ್ಯವರ್ಷ ಸಹಸ್ರಾಣಿ ದ್ವಾದಶೇ ಆತ್ಮನಃ. ಈ ರೀತಿಯಲ್ಲಿ ನಿಮ್ಮ ತಪಸ್ಸು ಪರಮ ದುಷ್ಕರಂ, ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಇಂಟೆನ್ಸ್. ನಾವು ದೀರ್ಘವಾದ, ಕಠಿಣವಾದ ಮತ್ತು ಕಠೋರವಾದ ತಪಸ್ಸು ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ನಿಮ್ಮ ತಪಸ್ಸು ಅಷ್ಟು ತೀವ್ರತೆಯಿಂದ ಕೂಡಿತ್ತು ಮತ್ತು ಬಹಳ ದೀರ್ಘಕಾಲದವರೆಗೆ ನೀವು ತಪಸ್ಸು ಮಾಡಿದ್ರಿ. ಅದೇನು ಸಣ್ಣ ಅವಧಿಯಲ್ಲ, ಕಡಿಮೆ ಅವಧಿಯಲ್ಲ, ಬಹಳ ದೀರ್ಘಕಾಲದವರೆಗೆ ನೀವು ತಪಸ್ಸು ಮಾಡಿದ್ರಿ. ದಿವ್ಯವರ್ಷ ಸಹಸ್ರಾಣಿ ದ್ವಾದಶ ಸರಿಸುಮಾರು 12,000 ದಿವ್ಯ ವರ್ಷಗಳವರೆಗೆ ನೀವು ತಪಸ್ಸು ಮಾಡಿದಿರಿ. ಇಲ್ಲಿ ಮನುಷ್ಯನ 365 ದಿನಗಳನ್ನು 1 ವರ್ಷ ಅಂತ ಹೇಳ್ತೀವಿ. ಮನುಷ್ಯನ 365 ದಿನಗಳನ್ನು 1 ವರ್ಷ. ಅಂತಹ ಮನುಷ್ಯನ 365 ವರ್ಷಗಳು ಒಂದು ದಿವ್ಯ ವರ್ಷ, ದೇವತೆಗಳಿಗೆ 1 ವರ್ಷ. ಅದು ಈ ರೀತಿ 365 ದಿವ್ಯ ವರ್ಷ ನೀವು ತಪಸ್ಸು ಮಾಡಿದ್ದೀರಾ ಅಂತಂದರೆ 12,000 ದಿವ್ಯ ವರ್ಷಗಳ ಕಾಲದವರೆಗೆ ನೀವು ತಪಸ್ಸು ಮಾಡಿದ್ದೀರಾ ಅಂತಂದರೆ 12,000 × 365 ಇದು 43,80,000 ವರ್ಷಗಳವರೆಗೆ ಅವರು ತಪಸ್ಸು ಮಾಡ್ತಾರೆ. ಒಂದು ಚತುರ್ಯುಗ ಅಂತಂದರೆ ಅದು 43,20,000. ಸೊ ಒಂದು ಚತುರ್ಯುಗಕ್ಕೂ ಮೀರಿ ಹೆಚ್ಚಿನ ಸಮಯವನ್ನು ಅವರು ತಪಸ್ಸು ಮಾಡಿದ್ದಾರೆ. ಇಲ್ಲಿ ಈ ರೀತಿ ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅನೇಕ ಸಂಶಯಗಳು ಬರುತ್ತೆ. ಮನುಷ್ಯ 100 ವರ್ಷ ಬದುಕದೇ ಹೆಚ್ಚು, ಅಂಥದ್ರಲ್ಲಿ ತಪಸ್ಸು ಅಂತ ಹೇಳಿ ಹೀಗೆ 12,000 ದಿವ್ಯ ವರ್ಷ ಅಂತ ಹೇಳ್ಬಿಟ್ಟು 43,80,000 ವರ್ಷಗಳವರೆಗೆ ಬರೀ ತಪಸ್ಸನ್ನೇ ಮಾಡಿದ್ರ ಅವರು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಪುರಾಣಗಳಲ್ಲಿ ಮತ್ತು ಭಾಗವತದಲ್ಲಿ ಇಂತಹ ಒಂದು ಅಂಕಿ ಅಂಶ ಕೊಟ್ಟಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ವಾಸ್ ಫಾರ್ ಎ ವೆರಿ ಲಾಂಗ್ ಪೀರಿಯಡ್, ದೀರ್ಘಕಾಲದವರೆಗೆ ಅನ್ನೋ ಅಷ್ಟನ್ನು ಮಾತ್ರ ನಾವು ನಮ್ಮ ಮನಸ್ಸಿಗೆ ತಗೊಂಡಾಗ ನಮ್ಮಲ್ಲಿ ಸಂಶಯ ಅಥವಾ ಅನುಮಾನಗಳು ಉಂಟಾಗೋದಿಲ್ಲ. ಸೊ ಹೀಗೆ ಬಹಳ ದೀರ್ಘವಾದ ಸಮಯ ನೀವು ತಪಸ್ಸು ಮಾಡಿದ್ದೀರಾ. ಇದು ಈ ಯಾವ ಘಟನೆಗಳು ಕೂಡ ನಿಮ್ಮ ನೆನಪಿಗೆ ಈಗ ಬರ್ತಾ ಇಲ್ಲ, ಅವೆಲ್ಲ ನಿಮಗೆ ಮರ್ತು ಹೋಗಿದೆ. ಯಾಕೆ ಅಂತಂದರೆ ಯುಗಗಳೇ ಕಳೆದೋಗಿದೆ. ನಡೆದಿದ್ದು ಸೃಷ್ಟಿಯ ಪ್ರಾರಂಭ ಸ್ವಯಂಭುವ ಮನುವಿನ ಸಮಯದಲ್ಲಿ. ಆಗ ನೀವು ಮಾಡಿದ್ದು 12,000 ದಿವ್ಯ ವರ್ಷಗಳ ಕಾಲದ ತಪಸ್ಸು. ಅದಾದ ಮೇಲೆ ಎಷ್ಟೋ ಜನ್ಮಗಳಾಗೋಗಿದೆ, ಎಷ್ಟೋ ಯುಗಗಳಾಗೋಗಿದೆ. ಈಗ ನಾನು ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ, ಆದರೆ ಇದು ಯಾವುದು ನಿಮ್ಮ ನೆನಪಿಗೆ ಬರ್ತಾ ಇಲ್ಲ. ಆದರೆ ಇದು ಯಾವುದನ್ನು ನಾನು ಮರ್ತಿಲ್ಲ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ವಸುದೇವ ಮತ್ತು ದೇವಿಕೆಗೆ ಎಲ್ಲ ಮರ್ತು ಹೋಗಿದೆ. ಪರಮಾತ್ಮ ಹೇಳ್ತಾ ಇದ್ದಾನೆ ನಿಮಗೆ ಮರ್ತು ಹೋಗಿದೆ, ನಾನು ಮರ್ತಿಲ್ಲ. ನನಗೆ ಯಾಕೆ ಮರ್ತಿಲ್ಲ ಅಂತಂದರೆ ಅವನು ಹೇಳ್ತಾನೆ, ನಾನು ಕಾಲವನ್ನು ದಾಟಿರುವವನು. ನಾನು ಕಾಲವನ್ನು ದಾಟಿದ್ದೀನಿ ಅಂತಂದರೆ ಸಮಯ ಅನ್ನುವಂತಹದ್ದು ನನ್ನ ಲೆಕ್ಕಕ್ಕೆ ಬರೋದೇ ಇಲ್ಲ. ಯಾಕೆ ಅಂತಂದರೆ ನಾನು ಸದಾ ಇರುವವನು.
ತದಾ ವಾಂ ಪರಿತುಷ್ಟೋಹಂ ಅಮುನಾ ವಪುಷಾನಗೆ ತಪಸಾ ಶ್ರದ್ಧೆಯ ನಿತ್ಯಂ ಭಕ್ತ್ಯಾ ಚ ಹೃದಯ ಭಾವಿತಾಃ ಪ್ರಾದುರಾಸಂ ವರದರಾತ್ ಯುವಯೋಃ ಕಾಮದಿತ್ಸಯ ವ್ರೀಯತಾಂ ವರ ಇತ್ಯುಕ್ತೇ ಮಾದೃಶೋ ವಾಂ ವೃತಸ್ಸುತಾಃ. ಪರಮಾತ್ಮ ಶ್ರೀಕೃಷ್ಣ ದೇವಕಿಗೆ ಹೇಳ್ತಾ ಇದ್ದಾನೆ, ಹೇ ತಾಯಿ, ನೀನು ನಿನ್ನ ಪೂರ್ವಜನ್ಮದಲ್ಲಿ ಪ್ರಶ್ನೆಯಾಗಿದ್ದಾಗ ನೀವಿಬ್ಬರೂ ಕೂಡ ಇಷ್ಟು ದೊಡ್ಡ ಮಹತ್ವವಾದ ತಪಸ್ಸನ್ನು ಮಾಡಿದ್ದೀರಾ. ಸೊ ನಿಮ್ಮ ದೀರ್ಘ ತಪಸ್ಸು ನನ್ನ ಮನಸ್ಸನ್ನು ಬಹಳ ಸಂತೋಷಗೊಳಿಸಿತು. ಪರಿತುಷ್ಟ ಅಹಂ. ಪರಿ ಅಂತಂದರೆ ತುಂಬ ಜಾಸ್ತಿ ಅಂತ, ಬಹಳ ಉತ್ತಮವಾದ. ತುಷ್ಟ ಅಂತಂದರೆ ಸಂತೋಷ, ತೃಪ್ತಿ, ಈ ಅರ್ಥವನ್ನು ಕೊಡುತ್ತೆ. ಸೊ ಪರಿತುಷ್ಟ ಅಂತಂದರೆ ನೀವು ಮಾಡಿದಂತಹ ತಪಸ್ಸು ನನಗೆ ಸಂಪೂರ್ಣ ತೃಪ್ತಿಯನ್ನು ಕೊಟ್ಬಿಡ್ತು. ನನ್ನ ಮನಸ್ಸು ಬಹಳ ಸಂತೋಷವಾಗಿ ಹೋಯಿತು. ಸೊ ಇಂತಹ ತಪಸ್ಸು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತಂದರೆ ನಿಮ್ಮಲ್ಲಿ ಶ್ರದ್ಧೆ ಇತ್ತು, ಭಕ್ತಿ ಇತ್ತು, ನಿತ್ಯಂ ಪ್ರತಿನಿತ್ಯ ಇದೇ ಆಚರಣೆ ನಿಮ್ಮದಾಗಿತ್ತು. ಹೃದಯದಲ್ಲಿ ನೀವು ನನ್ನನ್ನು ಸ್ಮರಣೆ ಮಾಡಿಕೊಂಡು ಈ ಒಂದು ತಪಸ್ಸನ್ನು ನೀವು ಆಚರಿಸಿದ್ರಿ. ಈ ಎಲ್ಲ ಕಾರಣಗಳಿಂದ ನೀವು ಮಾಡಿದಂತಹ ತಪಸ್ಸು ನನಗೆ ಬಹಳ ಸಂತೋಷವಾಯಿತು. ನನಗೆ ಸಂತೋಷವಾದ ಕಾರಣದಿಂದ ನಾನು ಐ ಅಪಿಯರ್ಡ್ ಬಿಫೋರ್ ಯು, ನಾನು ನಿಮಗೆ ಪ್ರತ್ಯಕ್ಷನಾಗಿ ನಿಮ್ಮ ಕಣ್ಣುಗಳ ಮುಂದೆ ಬಂದು ನಿಂತೆ. ಅಮುನಾ ವಪುಷ. ಆದರೆ ಈಗ ರೈಟ್ ನಾವು ನಾನು ನಿಮ್ಮ ಮುಂದೆ ಈಗ ಹೇಗೆ ಕಾಣಿಸ್ಕೋತಾ ಇದ್ದೀನಿ ಅಂತಂದರೆ, ಇದು ಸ್ವಯಂಭುವ ಮನುವಿನ ಸಮಯದಲ್ಲಿ ಅವರು ತಪಸ್ಸು ಮಾಡಿದಾಗ ಆ ತಪಸ್ಸಿಗೆ ಮೆಚ್ಚಿ ಶ್ರೀಹರಿ ಅಂತಂದರೆ ಅವನ ಮೂರ್ತಿಯನ್ನು ಇವರಿಬ್ಬರು ಯಾವ ರೀತಿಯಲ್ಲಿ ಸಂಕಲ್ಪ ಮಾಡಿಕೊಂಡಿದ್ರೋ ಅದೇ ರೀತಿಯಲ್ಲಿ ಅದೇ ಅವತಾರದಲ್ಲಿ ಶ್ರೀಹರಿ ಅವರಿಬ್ಬರಿಗೆ ಪ್ರತ್ಯಕ್ಷನಾಗಿ ಕಾಣಿಸ್ಕೋತಾನೆ. ಸೊ ಕಣ್ಣು ಬಿಟ್ಟು ನೀವು ನನ್ನನ್ನು ನೋಡಿದಾಗ ನಾನು ನಿಮ್ಮನ್ನು ಕೇಳಿದೆ, ನಿಮ್ಮಿಬ್ಬರ ತಪಸ್ಸು ನನಗೆ ತುಂಬ ಸಂತೋಷ ಕೊಡ್ತು. ನಿಮ್ಮ ತಪಸ್ಸಿನ ಉದ್ದೇಶ ಏನು? ಯಾವ ಕಾರಣವನ್ನು ಇಟ್ಕೊಂಡ್ರೂ ನೀವು ನನ್ನ ಸ್ಮರಣೆ ಮಾಡಿದಿರಿ. ಮತ್ತು ಈಗ ನಿಮಗೆ ನನ್ನಿಂದ ಏನಾಗಬೇಕಾಗಿದೆ, ನಿಮಗೆ ಯಾವ ವರ ಬೇಕೋ ನೀವು ಕೇಳಿಕೊಳ್ಳಿ. ನಾನು ಸಂತೋಷವಾಗಿರೋದರಿಂದ ನನಗೆ ತುಂಬ ಆನಂದ ಆಗಿದೆ, ನೀವೇನು ಕೇಳಿದ್ರೂ ಕೊಡ್ತೀನಿ. ಇದನ್ನು ಪರಮಾತ್ಮ ಶ್ರೀಕೃಷ್ಣ ದೇವಕಿಗೆ ನೆನಪು ಮಾಡಿಕೊಡ್ತಾ ಹೇಳ್ತಾ ಇದ್ದಾನೆ. ಆ ಸಮಯದಲ್ಲಿ ಅಂತಂದರೆ ಸ್ವಯಂಭುವ ಮನುವಿನ ಸೃಷ್ಟಿಯ ಪ್ರಾರಂಭದಲ್ಲಿ ನೀವು ನನ್ನನ್ನು ಸ್ಮರಣೆ ಮಾಡಿಕೊಂಡು ಶ್ರೀಹರಿ ಅಂತಂದರೆ ಯಾವ ರೀತಿಯಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಧ್ಯಾನ ಮಾಡಿ ನನ್ನನ್ನು ಒಲಿಸ್ಕೊಂಡಿದ್ರಿ ಆ ರೂಪಕ್ಕೂ ಮತ್ತು ಈಗ ನೀವು ವಸುದೇವ ಮತ್ತು ದೇವಕಿ, ಈಗ ನಿಮ್ಮ ಗರ್ಭದಲ್ಲಿ ನಾನು ಜನಿಸಿ ಬಂದಾಗ ನನ್ನನ್ನು ನೀವು ನೋಡ್ತಾ ಇದ್ದೀರಾ. ಏನು ಹುಟ್ಟಿದಂತಹ ಮಗು ಚತುರ್ಭುಜಧಾರಿಯಾಗಿದ್ದಾನೆ, ಕಿರೀಟವನ್ನು ಹೊತ್ತಿದ್ದಾನೆ, ಒಡವೆ ಅಲಂಕಾರ, ಹೀಗೆ ಬಹಳ ವಿಜೃಂಭಿತನಾಗಿ ಕಾಣಿಸ್ತಾ ಇದ್ದಾನಲ್ಲ. ಈ ನನ್ನ ಅವತಾರಕ್ಕೂ ಆಗ ನಿಮ್ಮ ತಪಸ್ಸಿಗೆ ಮೆಚ್ಚಿ ನಿಮ್ಮ ಕಣ್ಮುಂದೆ ಕಾಣಿಸ್ಕೊಂಡಾಗ ಆಗ ಬನ್ನಲ್ಲ ಆ ಅವತಾರಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಆಗ ಹೇಗೆ ನಿಮಗೆ ಕಾಣಿಸ್ಕೊಂಡಿದ್ದೆ ಈಗ ಕೂಡ ನಾನು ಅದೇ ರೀತಿಯಲ್ಲಿ ಬಂದಿದ್ದೀನಿ. ಆಗ ನಿಮ್ಮ ಆಸೆ ಏನು ಅಂತ ಕೇಳಿದಾಗ ನೀವಿಬ್ಬರು ಏನು ಕೇಳ್ಕೊಂಡ್ರಿ ಗೊತ್ತಾ? ನಿಮಗೆ ನೆನಪಿಲ್ಲ, ನಾನು ಜ್ಞಾಪಿಸ್ತೀನಿ. ಮಾದೃಶಾಹ ವಾಂ ವೃತಸ್ಸುತಾಹ. ಹೇ ಭಗವಂತ, ಏನು ಬೇಕು ಅಂತ ನೀ ಕೇಳ್ತಾ ಇದೀಯಾ? ನಮಗೆ ಒಬ್ಬ ಮಗ ಬೇಕು. ಒಬ್ಬ ಮಗ ಬೇಕು ಅಂತಂದಾಗ ನೀನು ಅದನ್ನು ಸ್ಯಾಂಕ್ಷನ್ ಮಾಡ್ತೀಯ, ನೋ ಡೌಟ್. ಆದರೆ ನನಗೆ ಯಾವ ಥರ ಮಗ ಬೇಕು ಗೊತ್ತಾ? ನಿನ್ನಂತಹವನೇ ನನಗೆ ಮಗನಾಗಿ ಹುಟ್ಟಿ ಬರಬೇಕು. ಸಾಕ್ಷಾತ್ ಶ್ರೀಹರಿ ನೀನು ಏನು ಬೇಕು ಅಂತ ಕೇಳಿದ್ಯಾ? ನಮಗೆ ಮಗ ಬೇಕು. ಆ ಮಗ ಹೇಗಿರಬೇಕು ಅಂತಂದರೆ ನಿನ್ನ ಥರನೇ ಇರಬೇಕು. ಅಂತಹ ಮಗನನ್ನು ನಮಗೆ ಬೇಕು, ಅಂತಹ ಮಗ ನಮ್ಮಲ್ಲಿ ಹುಟ್ಟಿ ಬರಬೇಕು ಅನ್ನುವ ಆಸೆಯನ್ನು ನೀವು ವ್ಯಕ್ತಪಡಿಸಿದ್ರಿ. ಯಾವ ವರ ಬೇಕು ಅಂತ ಆಪ್ಷನ್ ಕೊಟ್ಟಿದ್ದು ನಾನೇ. ಸೊ ಆಗ ನೀವು ನಾನು ಕೇಳ್ಕೊಂಡಿದ್ದೀರಾ, ನಾನೇ ನಿಮಗೆ ಮಗನಾಗಬೇಕು ಅನ್ನುವಂತಹ ಆಸೆಯನ್ನು ನೀವು ವ್ಯಕ್ತಪಡಿಸಿದಿರಾ. ಇನ್ಫ್ಯಾಕ್ಟ್ ಇದು ಬಹಳ ವಿಚಿತ್ರ, ಇದು ಬಹಳ ವಿಚಿತ್ರವಾದ ಬಯಕೆ ಅಂತ ನನಗೆ ಗೊತ್ತಾಯಿತು. ಆದರೂ ಕೂಡ
ನೀವು ಅದನ್ನೇ ಕೇಳ್ಕೊಂಡಿದ್ದೀರಾ. ಅಜುಷ್ಟ ಗ್ರಾಮ್ಯ ವಿಷಯ ವನಪತ್ಯೌ ಚ ದಂಪತಿ ನ ವವ್ರಾತೆ ಅಪವರ್ಗಮ್ಮೆ ಮೋಹಿತ ಮಮ ಮಾಯೇಯ. ಪರಮಾತ್ಮ ಮತ್ತೆ ಮುಂದುವರಿಸಿ ಅವ್ರಿಗೆ ಹೇಳ್ತಾ ಇದ್ದಾನೆ, ಅವರಿಬ್ಬರಿಗೆ ನೆನಪು ಮಾಡಿಕೊಡ್ತಾ ಇದ್ದಾನೆ. ನೀವು ತಪಸ್ಸು ಮಾಡ್ತಾ ಇದ್ದಾಗ ಮನೋ ಇಂದ್ರಿಯಗಳನ್ನು ನಿಗ್ರಹಿಸಿದ್ರಿ. ಮನೋ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸು ಶುದ್ಧವಾಗಿತ್ತು. ದೇಹದಲ್ಲೂ ಕೂಡ ಕೇವಲ ಕೆಲವು ವ್ರತ ಅಂತ ಹೇಳಿ ಒಣಗಿದ ಎಲೆ ಮತ್ತು ಶುದ್ಧ ಗಾಳಿಯನ್ನು ನೀವು ಸೇವನೆ ಮಾಡ್ತಾ ಇದ್ರಿ. ಆಗ ನಿಮ್ಮಲ್ಲಿ ಯಾವ ರೀತಿಯ ಒಂದು ವಿಷಯ ಸುಖಗಳ ಚಪಲ ಇರಲಿಲ್ಲ. ಬೋತ್ ದಿ ಬಾಡಿ ಆ್ಯಂಡ್ ಮೈಂಡ್ ವಾಸ್ ವೆರಿ ವೆರಿ ಪ್ಯೂರ್. ದೇಹ ಮತ್ತು ಮನಸ್ಸಿನಲ್ಲಿ ಅಷ್ಟೊಂದು ಪರಿಶುದ್ಧತೆ ಇದ್ದಿದ್ದರಿಂದ ನಿಮಗೆ ಲೋಕದ ವಿಷಯಗಳಲ್ಲಾಗಲಿ ಇಂದ್ರಿಯ ಸುಖಗಳಲ್ಲಾಗಲಿ ಆಸಕ್ತಿ ಇರಲಿಲ್ಲ. ಆದರೆ ಯಾವ ಕ್ಷಣದಲ್ಲಿ ನಿಮ್ಮ ತಪಸ್ಸು ನನಗೆ ಇಷ್ಟ ಆಯಿತು ಅಂತ ಹೇಳಿ ನಿಮ್ಮ ಕಣ್ಣೆದುರಿಗೆ ನಾನು ಬಂದೆ, ಆಗ ನೀವು ಇಷ್ಟು ಕಷ್ಟಪಟ್ಟು ಇಂದ್ರಿಯ ನಿಗ್ರಹ ಮಾಡಿದರೂ ಕೂಡ ಒಬ್ಬ ಮಗ ಬೇಕು ಅಂತ ಕೇಳಿದ್ರ. ಅದರ ಜೊತೆಯಲ್ಲಿ ನಿನ್ನಂತಹವನೇ ಮಗನಾಗಿ ಹುಟ್ಟಿ ಬರಬೇಕು ಅಂತ ಕೂಡ ನೀವು ಕೇಳ್ಕೊಂಡ್ಬಿಟ್ಟಿದ್ದೀರ. ವಿಷಯ ಸುಖಗಳ ಬಗ್ಗೆ ಆ ಸಮಯದಲ್ಲಿ ನಿಮಗೆ ಗಮನ ಇರಲಿಲ್ಲ. ಅದೇ ರೀತಿ ಮುಂದುವರೆದಿದ್ದರೆ ಈಗ ಇಷ್ಟೆಲ್ಲ ಆಗಿದ್ರೂ ಕೂಡ, ಇಷ್ಟೆಲ್ಲ ದೊಡ್ಡ ತಪಸ್ಸು ಮಾಡಿದ್ರೂ ಕೂಡ ನೀವು ನನ್ನ ಮಾಯೆಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲೇ ಇಲ್ಲ. 12,000 ದಿವ್ಯ ವರ್ಷಗಳವರೆಗೆ ಒಂದು ಚತುರ್ಯುಗವನ್ನು ದಾಟಿ ತಪಸ್ಸು ಮಾಡಿದ್ರಿ. ಎಷ್ಟು ಕಠಿಣವಾದ ವ್ರತ ನಿಯಮಗಳನ್ನು ಅನುಸರಿಸಿದ್ರಿ. ಆದರೆ ಕೊನೆಯ ಹಂತದಲ್ಲಿ ಪರಮಾತ್ಮ ನಿಮ್ಮೆದುರು ಬಂದಾಗ ನೀವು ನಿಮ್ಮ ಹತೋಟಿಯನ್ನು ನೀವು ಕಳ್ಕೊಂಬಿಟ್ರಿ. ನನ್ನ ಮಾಯೆಗೆ ನೀವು ಇಬ್ಬರು ಸಿಕ್ಕಾಕೊಂಬಿಟ್ರಿ. ಆ ಕ್ಷಣದಲ್ಲಿ ನಿಮಗೆ ಮೋಹ ಅನ್ನುವಂತಹದ್ದು ಆವರಿಸ್ತು. ಮಾಯೆಗೆ ಒಳಗಾಗಿ ಮೋಹಕ್ಕೆ ನೀವು ಸಿಕ್ಕಿಬಿದ್ರಿ. ಆ ಕ್ಷಣದಲ್ಲಿ ಮನಸ್ಸು ಬೇರೆ ಏನನ್ನೂ ಆಸೆ ಪಟ್ಟಿತ್ತು. ಆದರೆ ನಿಮ್ಗೇನು ಬೇಕು ಅಂತ ಕೇಳಿದಾಗ ನಿಮ್ಮಲ್ಲಿ ಆಸೆ ಚಿಗುರುಬಿಡ್ತು. ಮನಸ್ಸಿನಲ್ಲಿ ನಿಮ್ಮ ಕೋರಿಕೆಯ ಮೂಲಕ ಆ ಮನಸ್ಸಿನ ಒಳಗಡೆ ಏನು ಅಂದ್ಕೊಂಡಿದ್ರಿ ಆ ಒಂದು ಕೋರಿಕೆ ನಿಮ್ಮಿಂದ ಹೊರಗಡೆ ಬಂದ್ಬಿಡ್ತದು. ಯಾವುದೋ ಸಣ್ಣ ಪುಟ್ಟ ಆಸೆ ಆಗಿದ್ದಿದ್ರೆ ಅದು ಇಷ್ಟು ದೊಡ್ಡ ಒಂದು ತೊಂದರೆಗೇ ಆಗ್ತಾ ಇರಲಿಲ್ಲ, ಪ್ರಾಬ್ಲಮ್ಮೇ ಆಗ್ತಿರಲಿಲ್ಲ, ಪ್ರಮಾದನೇ ಇಲ್ಲ. ಆದರೆ ನಿಮ್ಮ ಮೇಲೆ ನೀವೇ ನಿಯಂತ್ರಣವನ್ನು ಕಳೆದುಕೊಂಡು ಸಂಸಾರದ ಬಯಕೆಯನ್ನು ವ್ಯಕ್ತಪಡಿಸಿದ್ರಿ. ನಿಮಗೆ ಏನು ಬೇಕು ಅಂತ ಕೇಳಿದಾಗ ಎಲ್ಲಕ್ಕಿಂತ ಬಹಳ ದೊಡ್ಡದು ಅಂತಂದರೆ ಮೋಕ್ಷ. ನೀವು ಮೋಕ್ಷವನ್ನೇ ಕೇಳಲಿಲ್ಲ. ನೀವು ನಿಜವಾಗ್ಲೂ ಮೋಕ್ಷವನ್ನು ಕೇಳ್ತೀರಾ? ಮೋಕ್ಷವನ್ನು ಕರುಣಿಸೋದಕ್ಕೆ ನಾನು ರೆಡಿ ಇದ್ದೆ, ನಾನು ಸಿದ್ಧನಾಗಿದ್ದೆ. ಆದರೆ ನೀವು ಮೋಕ್ಷವನ್ನು ಮರೆತು ಸಂಸಾರವನ್ನು ಇಷ್ಟಪಟ್ಬಿಟ್ರಿ. ನಿಜವಾಗ್ಲೂ ಬೇಕಾದುದನ್ನು ಕೇಳಿಕೊಳ್ಳದೆ ಬೇಡದ್ದನ್ನು ನೀವು ಆಯ್ಕೆ ಮಾಡ್ಕೊಂಡ್ಬಿಟ್ರಿ. ದಿಸ್ ಈಸ್ ಕಾಲ್ಡ್ ಮಾಯಾ, ದಿಸ್ ಈಸ್ ಕಾಲ್ಡ್ ಮೋಹ. ಇಲ್ಲಿ ಪರಮಾತ್ಮ ಬಹಳ ಒಂದು ಉತ್ತಮವಾದ ಒಂದು ವರ್ಡ್ ಯೂಸ್ ಮಾಡಿದ್ದಾನೆ. ಅವನು ಹೇಳ್ತಾನೆ, ನಿಮಗೆ ಬೇಕಾದದನ್ನು ಈ ರೀತಿ ಮೋಹಕ್ಕೆ ಒಳಗಾಗಿ ಕೇಳ್ಕೊಂಡಿದ್ರ. ನಾನು ನಿಮಗೆ ಅಪವರ್ಗವನ್ನೇ ಕೊಡಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ಅಪವರ್ಗ ಅದನ್ನು ಮರೆತು ನೀವು ಸಂಸಾರವನ್ನು ಕೇಳ್ಕೊಂಡಿದ್ದೀರ. ಇಲ್ಲಿ ಅಪವರ್ಗ ಅಂತಂದ್ರೆ ಏನು ಅಂತಂದರೆ, ಅಪವರ್ಗ ಮೀನ್ಸ್ ಮೋಕ್ಷ. ಅಪವರ್ಗ ಮೀನ್ಸ್ ಮೋಕ್ಷ ಅನ್ನೋದಾದರೆ ವಾಟ್ ಈಸ್ ಪವರ್ಗ? ಪವರ್ಗಕ್ಕೆ ವಿರುದ್ಧವಾಗಿರುವಂತಹದ್ದನ್ನು ನೀವು ಕೇಳ್ತೀರಾ ಅಂತ ಅಂದ್ಕೊಂಡೆ. ಆದರೆ ಅಪವರ್ಗ ಅಂತಂದರೆ ಮೋಕ್ಷ. ಅಪವರ್ಗವನ್ನು ಬಿಟ್ಟು ನೀವು ಪವರ್ಗವನ್ನು ಕೇಳ್ಕೊಂಡ್ಬಿಟ್ಟಿದ್ದೀರಾ. ಸೊ ವಾಟ್ ಈಸ್ ಪವರ್ಗ? ಸಾಮಾನ್ಯವಾಗಿ ನಾವು ಕಾಗುಣಿತ ಅಂತ ಹೇಳ್ತೀವಿ. ಕಾಂಗ ಇಟ್ ಈಸ್ ಕಾಲ್ಡ್ ಕವರ್ಗ. ಛ ಜಾನ್ಯ ಇಟ್ ಈಸ್ ಕಾಲ್ಡ್ ಛವರ್ಗ. ಟಾಟಾ ಟಾಟಾಣ ಈಸ್ ಟವರ್ಗ. ತಾತ ದಾದಾನ ಈಸ್ ತವರ್ಗ. ಪಾಪ ಬಾಬಾಮ ಈಸ್ ಪವರ್ಗ. ಸೊ ಇಲ್ಲಿ ಪವರ್ಗ ಅಂತ ಕರೆಯುವಂತಹ ಈ 5 ಅಕ್ಷರಗಳಲ್ಲಿ ಒಂದು ದೊಡ್ಡ ಸಂಸಾರವೇ ಸೇರ್ಕೊಂಡ್ಬಿಟ್ಟಿದೆ. ಅದು
ಈ 5 ಅಕ್ಷರಗಳು ಕೂಡ ಸಂಸಾರವನ್ನು ಕುರಿತು ಹೇಳಿರುವಂತಹದ್ದು. ಸೊ ಆ್ಯಕ್ಚುಲಾಗಿ ಸಂಸಾರ ಅಂತಂದರೆ ಇಟ್ ಈಸ್ ನಾಟ್ ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ ಅಷ್ಟು ಮಾತ್ರ ಅಲ್ಲ. ಸಂಸಾರ ಅಂತಂದರೆ ವೇದಾಂತ ಅದನ್ನು ಬಂಧನ ಅಂತ ಕರೆಯುತ್ತೆ. ಸೊ ಲೌಕಿಕದಲ್ಲಿ ನಾವು ಸಂಸಾರ ಅಂತಂದಾಗ ನಮ್ಮ ಮನೆಯನ್ನು ಗುರಿಯಾಗಿಟ್ಕೊಂಡು ನಾವು ಮಾತನಾಡ್ತೀವಿ. ವೇದಾಂತ ಹೇಳುತ್ತೆ ಸಂಸಾರ ಈಸ್ ನಾಟ್ ದಟ್. ಸಂಸಾರ ಮೀನ್ಸ್ ಯು ಆರ್ ಬೌಂಡ್, ಬಂಧನ ಅಂತ ಹೇಳುತ್ತೆ. ಸೊ ಇಲ್ಲಿ ಈ ಪವರ್ಗ ಅಂತಂದರೆ ಈ 5 ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ಏನು? ಪ. ಪ ಮೀನ್ಸ್ ಪರಾಭವಂ. ಪರಾಭವ ಅಂತಂದ್ರೆ ಏನು? ಸೋಲು. ಈ ಲೋಕಕ್ಕೆ ಅನೇಕ ಜೀವಿಗಳು ಬರ್ತಾರೆ. ಜನ್ಮ ಅಂತ ಹೇಳಿ ಅವರವರ ಕರ್ಮಕ್ಕೆ ಅನುಸಾರವಾಗಿ ಈ ಲೋಕಕ್ಕೆ ಜೀವಿಗಳೆಲ್ಲ ಬರ್ತಾರೆ. ಈ ಲೋಕಕ್ಕೆ ಬಂದಂತಹ ಜೀವಿಗಳು ಒಂದು ಸಮಯದಲ್ಲಿ ಅನೇಕ ಅನುಭವಗಳನ್ನು ಪಡ್ಕೋತಾ ಕಂಟಿನ್ಯೂ ಮಾಡ್ತಾರೆ, ಬದುಕು ಮಾಡ್ತಾರೆ. ಯಾವ ರೀತಿಯ ಸೋಲು ಈ ಅನುಭವಗಳಲ್ಲಿ ಅವರಲ್ಲಿ ಉಂಟಾಗಿರುತ್ತೆ? ಸಾಮಾನ್ಯವಾಗಿ ಮನುಷ್ಯ ಅಂತ ಹೇಳಿದಾಗ ಅವನಲ್ಲಿ ಒಂದು ಅಭಿಮಾನ ಇರುತ್ತೆ. ಇದು ಎಲ್ರಿಗೂ ಸೇರಿರುವಂತಹದ್ದು. ಏನದು ಅಭಿಮಾನ? ಅಭಿಮಾನ ಅಂತಂದರೆ ಬಹಳ ಹೆಚ್ಚಾಗಿ ಅವನು ಪ್ರೀತಿ ಮಾಡುವಂತಹದ್ದು ಅವನ ದೇಹವನ್ನು. ಸೊ ಫಸ್ಟ್ ಪ್ರಿಫರೆನ್ಸ್ ಈಸ್ ಫಾರ್ ದಿ ಬಾಡಿ, ದೇಹ. ದೇಹದ ಬಗ್ಗೆ ಅವನಿಗೆ ಎಷ್ಟು ಅಭಿಮಾನ ಇರುತ್ತೆ ಅಂತಂದರೆ ಆ ದೇಹವನ್ನು ನಾನು ಅಂತ ಕರ್ಕೋತಾನೆ, ಅಷ್ಟು ಅಭಿಮಾನ ಅವನಿಗೆ. ಇಷ್ಟೊಂದು ಪ್ರೀತಿ ಮಾಡ್ತಾ ಇರುವಂತಹ ಆ ದೇಹ ಅನೇಕ ಬದಲಾವಣೆಗಳಿಗೆ ಒಳಗಾಗತ್ತೆ, ಬದಲಾವಣೆ ಮತ್ತು ಬೆಳವಣಿಗೆಗೆ ಒಳಗಾಗತ್ತೆ. ಯೌವನದಲ್ಲಿ ಆ ದೇಹದ ಮೇಲೆ ಅವನಿಗೆ ಎಷ್ಟು ಅಭಿಮಾನ ಅಂತಂದರೆ ಒಂದು ಕ್ಷಣ ಕೂಡ ತನ್ನ ದೇಹವನ್ನು ಅವನು ಮೈ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ, ಅಷ್ಟೊಂದು ಅಭಿಮಾನ ಅವನಿಗೆ ಆ ದೇಹ ಅಂತಂದರೆ. ಆದರೆ ಬೆಳೀತಾ ಬಂದಂತೆ ಕ್ರಮೇಣ ನಿಧಾನವಾಗಿ ಬಾಡಿ ಬಿಕಮ್ಸ್ ವೀಕ್. ಬೆಳೀತಾ ಬಂದಂಗೆ ಅನೇಕ ಹಂತಗಳಲ್ಲಿ ವೃದ್ಧಾಪ್ಯ ಅನ್ನುವಂತಹದ್ದು ಕೂಡ ಒಂದು ಹಂತ. ಈ ವೃದ್ಧಾಪ್ಯದಲ್ಲಿ ದೇಹ ತನ್ನ ಆಕರ್ಷಣೆಯನ್ನು ಕಳ್ಕೊಂಡಿರುತ್ತೆ. ದೇಹದಲ್ಲಿರುವಂತಹ ಇಂದ್ರಿಯಗಳು ಶಕ್ತಿಹೀನವಾಗಿರುತ್ತೆ. ಸೊ ಆಗ ಯಾರೂ ಕೂಡ ನಮಗೆ ಗೌರವವನ್ನು ಕೊಡೋದಿಲ್ಲ. ಯಾವ ಸಮಯದಲ್ಲಿ ಈ ಒಂದು ದೇಹ ಆ ಜನಗಳ ಮುಂದೆ ಬಂದಾಗ ಹೆದರಿ ನಡುಕ್ತಾ ಇದ್ರೋ ಅಂತಹ ವ್ಯಕ್ತಿಗಳು ಈಗ ಈ ದೇಹ ಅಲ್ಲಿ ಹೋದರೆ ತಿರುಗಿ ಕೂಡ ನೋಡೋದಿಲ್ಲ. ಯಾಕೆ ಅಂತಂದರೆ ವಯಸ್ಸಾಗಿದೆ, ಮುದುಕ ಮುದಿಯ, ಅವನ ಕಣ್ಣಿಗೆ ಬಿದ್ದರೆ ಏನಾರೋ ಅವನು ಕೇಳ್ತಾನೆ. ಹೀಗೆ ಒಂದು ರೀತಿಯ ಒಂದು ವೃದ್ಧಾಪ್ಯದಲ್ಲಿ ಆ ಒಂದು ದೇಹಕ್ಕೆ ಯಾವ ರೀತಿಯಾದ ಒಂದು ಗೌರವ ಕೂಡ ಸಿಗೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾನು ಅಂತ ಹೇಳ್ಕೊಂಡಿದ್ದಂತಹ ಈ ದೇಹ ನಾನು ಬಯಸುವ ಅನೇಕ ಕೆಲಸಗಳನ್ನು ಕೂಡ ಅದು ಮಾಡಿಕೊಡೋದಿಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗಿ ನಡ್ಕೊಂಡು ಹೋಗಬೇಕು ಅಂತಂದರೆ ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲ, ನಡೆಯೋಕ್ಕಾಗಲ್ಲ, ಯಾರು ಬಂದು ಕೈ ಹಿಡ್ಕೋಬೇಕು, ಕೋಲ್ಬೇಕು. ರುಚಿ ರುಚಿಯಾದ ಪದಾರ್ಥಗಳನ್ನು ತಿನ್ನಬೇಕು ಅಂತ ಮನಸ್ಸು ಬಹಳ ಆಸೆ ಪಡುತ್ತೆ. ಅರಗಿಸ್ಕೊಳ್ಳುವಂತಹ ಶಕ್ತಿ ದೇಹದಲ್ಲಿರೋದಿಲ್ಲ. ದೇಹವೇ ಯಾವ ದೇಹವನ್ನು ನಾನು ಅಂತ ನಾನು ಪ್ರೀತಿ ಮಾಡ್ತಾ ಇದ್ದೆ ಆ ದೇಹವೇ ನನ್ನನ್ನು ನಿರಾಕರಿಸ್ತಾ ಬರುತ್ತೆ. ಎಷ್ಟೊಂದು ಅಭಿಮಾನವನ್ನು ನಾನು ಹೊಂದಿದ್ದೆ, ಅಂತಹ ಅಭಿಮಾನ ಪುಡಿಪುಡಿಯಾಗಿ ಹೋಗುತ್ತೆ ವೃದ್ಧಾಪ್ಯದಲ್ಲಿ. ಸೊ ಮೊದಲನೆಯ ಸೋಲು ಪರಾಭವ. ಅನೇಕ ಸೋಲುಗಳಲ್ಲಿ ಎಲ್ಲ ಸೋಲುಗಳನ್ನು ಮನುಷ್ಯ ಸ್ವೀಕರಿಸಬಹುದು. ಬಡತನ ಹೀಗೆ ಎಲ್ಲವನ್ನು ಅವನು ಸಹಿಸ್ಕೋಬಹುದು. ಆದರೆ ವೃದ್ಧಾಪ್ಯದಲ್ಲಿ ನನಗೆ ಬೇಕಾಗಿರುವಂತಹ ಕೆಲಸವನ್ನು ನಾನು ಮತ್ತೊಬ್ಬನನ್ನು ಕೇಳ್ಕೋಬೇಕು. ಅದಕ್ಕೆ ವಯಸ್ಸಾದವ್ರು ಹೇಳ್ತಾರೆ ಗಟ್ಟಿಯಾಗಿದ್ದಾಗಲೇ ನಾನು ಕರ್ಕೊಂಬಿಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಅಂತಂದರೆ ಅವರಿಗೆ ಗೊತ್ತು ಅದು ಅಷ್ಟು ಹಿಂಸೆ. ಸೊ ಯಾವ ದೇಹವನ್ನು ನಾನು ಅಂತ ನಾನು ನಂಬಿ ಆ ದೇಹದ ಪೋಷಣೆಗೆ ಅನೇಕಗಳನ್ನು ನಾನು ರೆಡಿ ಮಾಡಿಕೊಡ್ತಾ ಇದ್ದೆ,
ಅಂತಹ ದೇಹ ಇವತ್ತು ಆ ನನ್ನ ಅಭಿಮಾನವನ್ನು ತಿರಸ್ಕರಿಸಿ ನನಗೆ ಬಹಳ ದೊಡ್ಡ ಸೋಲನ್ನು ಕೊಟ್ಟಿದೆ. ದಟ್ ಈಸ್ ಕಾಲ್ಡ್ ಪರಾಭವ. ಮತ್ತು ಈ ಪವರ್ಗದಲ್ಲಿ ಎರಡನೆಯ ಅಕ್ಷರ ಫ. ಫ ಅಂತಂದರೆ ಒಂದು ಫಲಂ. ಫಲಂ ಅಂತಂದರೆ ಯಾವ ಫಲ? ಅದು ಕರ್ಮಫಲ. ಯಾರ್ಯಾರು ಈ ಜಗತ್ತಿಗೆ ಅಂತ ಹುಟ್ಟಿ ಬಂದಿರ್ತಾರೆ, ಎಸ್ಪೆಷಲಿ ಮನುಷ್ಯರಾಗಿ ಹುಟ್ಟಿ ಬಂದಿರ್ತಾರೆ, ಅವ್ರು ಯಾರೂ ಕೂಡ ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ರೀತಿಯ ಕರ್ಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು. ನಾವು ಅನೇಕರನ್ನು ಈಸ್ ಲೇಜಿ ಅಂತ ಕರಿತೀವಿ. ಬಟ್ ಲೇಜಿ ಯಾಕೆ ಅವನನ್ನು ಲೇಜಿ ಅಂತ ಕರಿತೀವಿ ಅಂದರೆ ಅವನು ಏನು ಹೊರಗಡೆ ಕೆಲಸ ಮಾಡೋದಿಲ್ಲ, ಒಂದು ಕಡೆ ಎಲ್ಲೋ ಮೂಲೆಯಲ್ಲಿ ಕೂತಿರ್ತಾನೆ ಅಂತ. ಬಟ್ ಅವನು ಮೂಲೆಯಲ್ಲಿ ಕೂತ್ಕೊಳ್ಳೋ ಹಾಗೆ ನಾವು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಕರ್ಮ. ಆ ಮೂಲೆಯಲ್ಲಿ ಬೇಡದ್ದನ್ನು ಯಾವುದನ್ನು ಯೋಚನೆ ಮಾಡಿಕೊಂಡು ಸೋಂಬೇರಿ ಥರ ಕೂತ್ಕೊಂಡು ಅವ್ರಿವ್ರ ಕೈಲಿ ಬಯಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದು ಕೂಡ ಒಂದು ರೀತಿಯ ಕರ್ಮ. ಸೊ ಮನುಷ್ಯ ನಾನು ಏನೂ ಮಾಡೋದೇ ಇಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಏನೋ ಒಂದು ಕರ್ಮದಲ್ಲಿ ಅವನು ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾನೆ. ಮನಸ್ಸಿನ ಆ್ಯಕ್ಟಿವಿಟೀಸ್ ಮೂಲಕ, ದೇಹದ ಆ್ಯಕ್ಟಿವಿಟೀಸ್ಗಳ ಮೂಲಕ, ಒಟ್ಟಿನಲ್ಲಿ ಒಂದು ಕರ್ಮದಲ್ಲಿ ಅವನು ಭಾಗಿಯಾಗಿರ್ತಾನೆ. ಯಾವ ಕರ್ಮವನ್ನು ಅವನು ಮಾಡ್ತಾನೆ, ಯಾವ ಕರ್ಮದಲ್ಲಿ ಅವನು ಆಗಿರ್ತಾನೆ, ಆ ಕರ್ಮಕ್ಕೆ ಅದರದೇ ಆದ ಒಂದು ಫಲ ಅನ್ನುವಂತಹದ್ದು ಇರುತ್ತೆ. ಒಳ್ಳೆಯ ಕರ್ಮ ಇರಬಹುದು ಅಥವಾ ಕೆಟ್ಟ ಕರ್ಮ ಇರಬಹುದು. ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ, ಅದನ್ನು ಅವನೇ ಅನುಭವಿಸಬೇಕು. ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ, ಅದನ್ನು ಕೂಡ ಅನುಭವಿಸಲೇಬೇಕು. ಸೊ ಇಲ್ಲಿ ಫ ಅಂತಂದರೆ ಫಲ ಅಂತಂದರೆ ಈ ಒಂದು ಕರ್ಮ ಫಲವನ್ನು ಅವನು ಉಣ್ಣಲೇಬೇಕು. ಇದು ಒಂದು ಅರ್ಥ. ಮತ್ತು ಎರಡನೇದು ಫ ಅಂತಂದರೆ ಇಟ್ ಈಸ್ ಕಾಲ್ಡ್ ಫೇನ. ಫೇನ ಅಂತ ಹೇಳ್ತಾರೆ. ಫೇನ ಅಂತಂದರೆ ಬಾಯಿಯಲ್ಲಿ ಬರುವಂತಹ ಒಂದು ನೊರೆ. ಸಾಮಾನ್ಯವಾಗಿ ಕುದುರೆಯ ಬಾಯಿಯಲ್ಲಿ ಬರುವಂತಹ ನೊರೆಯನ್ನು ಫೇನ ಅಂತ ಕರೀತಾರೆ. ಕುದುರೆಯ ಬಾಯಿಯಲ್ಲಿ ಯಾವಾಗ ನೊರೆ ಬರುತ್ತೆ? ಕುದುರೆಯನ್ನು ನಾವು ಯಾವುದೋ ಒಂದು ಕೆಲಸಕ್ಕೆ ಇಟ್ಕೊಂಡಿರ್ತೀವಿ. ಒಂದು ನಮ್ಮ ಗಾಡಿಯನ್ನು, ರಥವನ್ನು ಎಳೆಯೋದಿಕ್ಕೋ ಅಥವಾ ಕುದುರೆ ಮೇಲೆ ಕೂತ್ಕೊಂಡು ನಾವು ಹೋಗೋದಿಕ್ಕೋ, ಹೀಗೆ ಉಪಯೋಗಿಸುವಂತಹ ಆ ಕುದುರೆ ಹೆಚ್ಚು ದಣಿವಾದಾಗ, ಅಂತಂದರೆ 100 ಮೈಲಿ ಬಹಳ ವೇಗವಾಗಿ ಅದು ಓಡಿದಾಗ ಅದಕ್ಕೂ ಕೂಡ ಬಹಳ ಸುಸ್ತಾಗತ್ತೆ. ಆ ಕುದುರೆ ಎಷ್ಟು ಸುಸ್ತಾಗತ್ತೆ ಅಂತಂದರೆ ಹೋಗಿ ಒಂದು ಕಡೆ ಕೂತ್ಕೊಂಡು ತಲೆ ಕೆಳಗಡೆ ಹಾಕೊಂಡ್ಬಿಟ್ಟು ಜೋರಾಗಿ ಉಸಿರಾಡುತ್ತೆ. ಆ ಸಮಯದಲ್ಲಿ ಅದರ ಬಾಯಿಯಿಂದ ಒಂದು ನೊರೆ ಬರುತ್ತೆ. ಕುದುರೆಯ ಬಾಯಿಯಲ್ಲಿ ಬರ್ತಾ ಇರುವಂತಹ ನೊರೆಯನ್ನು ಗಮನಿಸಿ ಕುದುರೆಯ ಮಾಲೀಕ ಹೇಳ್ತಾನೆ, ಕುದುರೆಗೆ ಬಹಳ ಸುಸ್ತಾಗಿದೆ, ಅದಕ್ಕೆ ದಣಿವಾಗಿದೆ, ಒಂದು ಸ್ವಲ್ಪ ಅದಕ್ಕೆ ರೆಸ್ಟ್ ಕೊಟ್ಟು, ಒಂದು ಸ್ವಲ್ಪ ಆಹಾರ ಕೊಟ್ಟು ಅದಕ್ಕೆ ವಿಶ್ರಾಂತಿಯನ್ನು ಕೊಡೋಣ ಅಂತ ಹೇಳಿ ಅದ್ರ ಕೈನಲ್ಲಿ ಏನೂ ಕೆಲಸ ಮಾಡಲ್ಲ. ಮಿತಿ ಮೀರಿ ಕೆಲಸ ಮಾಡಿದಾಗ ಕುದುರೆಗೆ ಈ ರೀತಿ ಬಾಯಿಯಲ್ಲಿ ನೊರೆ ಬರುತ್ತೆ. ಅದೇ ರೀತಿ ಮನುಷ್ಯ ಅಂತ ಹೇಳಿ ಅವನು ಇಲ್ಲಿ ಈ ಭೂಮಿಗೆ ಬಂದ ಮೇಲೆ ಅನೇಕ ಆಕಾಂಕ್ಷೆಗಳನ್ನು ಹೊತ್ತಿರ್ತಾನೆ. ಅವನು ಎಲ್ಲ ಆಕಾಂಕ್ಷೆಗಳಲ್ಲಿ ಅವನು ಏನು ಮಾಡ್ತಾನೆ ಅಂತಂದರೆ ನನ್ನ ಬದುಕು ಚೆನ್ನಾಗಾಗಬೇಕು, ನಾನು ಚೆನ್ನಾಗಿ ಬದುಕಬೇಕು ಅನ್ನುವಂತಹ ಆಸೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಕಷ್ಟಪಡಬೇಕು, ಒಂದು ಸ್ವಲ್ಪ ಸಂಪಾದನೆ ಮಾಡಬೇಕು, ಒಂದು ಒಳ್ಳೆಯ ಮನೆ ಕಟ್ಕೋಬೇಕು, ಮುಂದೆ ಆರಾಮವಾಗಿರಬೇಕು ನನ್ನ ಜೀವನ ಅಂತ ಹೇಳಿ ಈ ಕಾರಣದಿಂದ ಬಹಳ ಕಷ್ಟಪಡ್ತಾನೆ. ಅವನು ಹೆಚ್ಚು ಕಷ್ಟಪಟ್ಟಾಗ ಸಾಕಾಯ್ತಪ್ಪ, ಹೈರಾಣಾಗೋದೆ ಅಂತ ನಾವು ಹೇಳ್ತೀವಿ. ತುಂಬ ಸುಸ್ತಾದಾಗ ನಾವು ಹೇಳ್ತೀವಿ. ತುಂಬ ಸುಸ್ತಾದಾಗ ಕುದುರೆ ಬಾಯಲ್ಲಿ ಬಂದಂಗೆ ನೊರೆ ನಮ್ಮ ಬಾಯಲ್ಲಿ ಬರದೇ ಇರಬಹುದು. ಆದರೆ ದಣಿವಾದಂತಹ ಕುದುರೆಯ ಬಾಯಲ್ಲಿ ನೊರೆ ಬರೋದಕ್ಕೆ ಅದು ಯಾವ ಅವಸ್ಥೆಯನ್ನು ಹೋಗಿ ಮುಟ್ಟಿತ್ತು. ಮನುಷ್ಯ ಕೆಲವು ಕರ್ಮಗಳಲ್ಲಿ ಕೆಲವು ಆಸೆಗಳನ್ನು ಹೊತ್ತು ಭಾಗಿಯಾದಾಗ ಆ ದೇಹದ ಶಕ್ತಿ ಸಪೋರ್ಟ್ ಮಾಡದೇ ಇದ್ದಾಗ ಅವನು ಕೂಡ ಈ ರೀತಿಯ ಒಂದು ಅವಸ್ಥೆಗೆ ಒಳಗಾಗ್ತಾನೆ. ನೊರೆ ಬರೋದಿಲ್ಲ ಅಷ್ಟೇ, ಅವನು ಕೂಡ ಹೈರಾಣಾಗಿರ್ತಾನೆ. ಸೊ ಈ ರೀತಿಯಲ್ಲಿ ಫ ಅಂತಂದರೆ ಫಲವನ್ನು ಉಣ್ಣುವಂತಹದ್ದು, ಫಲವನ್ನು ಅನುಭವಿಸುವಂತಹದ್ದು. ಮತ್ತು ಪವರ್ಗದಲ್ಲಿ ಮೂರನೆಯದು ಭ ಅಕ್ಷರ. ಬ ಅಂತಂದರೆ ಇಟ್ ಈಸ್ ಕಾಲ್ಡ್ ಬಂಧನ, ಬಾಂಡೇಜ್. ವಿ ಆರ್ ಆಲ್ ಸ್ಲೇವ್ಸ್ ಫಾರ್ ಸೋ ಮೆನಿ ಥಿಂಗ್ಸ್ ಅಲ್ವಾ? ಎಲ್ಲ ಅನೇಕ ಅಭ್ಯಾಸಗಳಿಗೆ ನಾವು ಗುಲಾಮರಾಗಿ ಹೋಗಿರ್ತೀವಿ. ಸೊ ಅದು ಕಾಮ, ಕ್ರೋಧ, ರಾಗ, ದ್ವೇಷ, ಅಹಂಕಾರ, ಮಮಕಾರ ಇವೆಲ್ಲವುಗಳು ನಮ್ಮನ್ನು ಬಂಧಿಸಿರುತ್ತೆ. ಇನ್ಫ್ಯಾಕ್ಟ್
ನಾವು ಕೋಪ ಮಾಡಿಕೊಂಡು ಯಾರೋ ಒಬ್ಬರನ್ನ ಹೆದರಿಸಿದಾಗ ನಾವೇನು ಅನ್ಕೋತೀವಿ ಅಂತಂದರೆ, ನಾನು ಕೋಪ ಮಾಡಿಕೊಂಡೆ ಅವನು ಹೆದರ್ದ ಅಂತ ನಾವು ಹೇಳ್ತೀವಿ. ಇನ್ಫ್ಯಾಕ್ಟ್ ಅವನು ಹೆದರಿದ್ದೆಷ್ಟೋ ಅಷ್ಟೇ ಅವನಿಗೆ, ಆದರೆ ಕೋಪ ಮಾಡಿಕೊಂಡವನಿಗೆ ಒಳಗಡೆನೆ ಅವನನ್ನು ಸುಡತ್ತಂತೆ ಅದು. ಅದಕ್ಕೆ ಕೋಪ ಅಂತಂದಾಗ ಅದನ್ನು ಕೋಪಾಗ್ನಿ ಅಂತ ಹೇಳ್ತಾರೆ. ಸೊ ಕೋಪ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ಕೋಪಕ್ಕೆ ಒಳಗಾದವನನ್ನು ಆ್ಯಂಗರ್ ಅಂತ ಕರೀತಾರೆ. ಅಂತಂದರೆ ಆ ವ್ಯಕ್ತಿಗೆ ಕೋಪ ಜಾಸ್ತಿ ಅಂತ ಹೇಳ್ತಾರೆ. ಸೊ ಇದು ಕೂಡ ಒಂದು ರೀತಿಯ ಬಂಧನ. ಮತ್ತು ನಾಲ್ಕನೇದು ಭಾ. ಭಾ ಅಂತಂದರೆ ಭಯಂ, ಭೀತಿ, ಫಿಯರ್. ಸೊ ಈ ಜಗತ್ತಿನಲ್ಲಿ ನಾವು ಬದುಕಬೇಕಾದ್ರೆ ಅನೇಕ ರೀತಿಯ ಹೆದರಿಕೆಗಳಿಗೆ ಕೂಡ ನಾವು ಒಳಗಾಗಿರ್ತೀವಿ. ಹೀಗೆ ಅನೇಕ ಅನುಭವಗಳು ಒಬ್ಬ ಮನುಷ್ಯನಿಗೆ ಆಗ್ತಾ ಇರುತ್ತೆ. ಈ ಪವರ್ಗದಲ್ಲಿ ಕೊನೆಯದು ಯಾವುದು ಅಂತಂದರೆ ಮಾ. ಮಾ ಅಂತಂದರೆ ಇಟ್ ಈಸ್ ಕಾಲ್ಡ್ ಮರಣ, ಮೃತ್ಯು, ಸಾವು. ಯಾವುದೇ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಅವನು ಹುಟ್ಟಿದಾನೆ ಅಂತಂದರೆ ಮುಂದೆ ಎಂದೋ ಒಂದು ದಿನ ಅವನು ಮರಣವನ್ನು ಹೊಂದಲೇಬೇಕು. ಹಿ ಕೆನಾಟ್ ಎಸ್ಕೇಪ್ ಫ್ರಮ್ ದಿ ಡೆತ್. ಸೊ ಅವನು ಮರಣ ಹೊಂದೋದ್ರಲ್ಲಿ ಅನುಮಾನವೇ ಇಲ್ಲ. ಅವನು ಹುಟ್ಟಿದಾನೆ ಅಂತಂದ ಮೇಲೆ ಇದರಿಂದ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ಎಲ್ಲ ಒಬ್ಬ ಸಂಸಾರದಲ್ಲಿ ಸಿಕ್ಕಾಕೊಂಡಾದಾಗ ಅವನಿಗೆ ಆಗುವಂತಹ ಅನುಭವಗಳು, ಇಂತಹ ಅನುಭವವನ್ನು ನಮ್ಮ ಶಾಸ್ತ್ರ ಪವರ್ಗ ಅಂತ ಕರೆಯುತ್ತೆ. ಪವರ್ಗ ಮೀನ್ಸ್ ಬಂಧನ. ಆದರೆ ಅಪವರ್ಗ ಅಂತಂದರೆ ಇವುಗಳು ಯಾವುದೂ ಇಲ್ಲದೆ ಇರುವಂತಹ ಮೋಕ್ಷ. ಪರಮಾತ್ಮ ದೇವಕಿ ಮತ್ತು ವಸುದೇವನಿಗೆ ನೆನಪು ಮಾಡಿಕೊಡ್ತಾ ಇದ್ದಾನೆ. ಎಷ್ಟು ದೊಡ್ಡ ತಪಸ್ಸನ್ನು, ಬಹಳ ಇಂಟೆನ್ಸ್ ತಪಸ್ಸು ಮಾಡಿದಿರಿ, ನಿಮ್ಮ ತಪಸ್ಸು ನನಗೆ ತುಂಬ ಸಂತೋಷವನ್ನು ಕೊಡ್ತು, ಹಾಗಾಗಿ ನಿಮಗೆ ಏನು ಬೇಕು ಅಂತ ಕೇಳಿದೆ, ನೀವು ಅಪವರ್ಗವನ್ನು ಕೇಳಲೇ ಇಲ್ಲ, ನಾನು ನಿಮಗೆ ಅಪವರ್ಗವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದೆ, ಆದರೆ ನೀವು ಸಂಸಾರವನ್ನು ಕೇಳಿಕೊಂಡ್ರಿ. ಪರಮಾತ್ಮ ನಮಗೆ ಮಗ ಬೇಕು, ನೀನೇ ನಮ್ಮ ಮಗನಾಗಿ ಹುಟ್ಟಿ ಬರಬೇಕು ಅನ್ನುವಂತಹ ಆಸೆಯನ್ನು ನೀವು ವ್ಯಕ್ತಪಡಿಸಿದ್ರಿ. ಮತ್ತು ಭಗವಂತ ಅಂತಂದರೆ, ಭಗವಂತ ಅನ್ನೋದರಲ್ಲಿ ಭಗ ಮೀನ್ಸ್ ಅದರ ಅರ್ಥನೇ ಒನ್ ಹೂ ಹ್ಯಾಸ್ ಗಾಟ್ ದಿ ಪವರ್ ಟು ಗಿವ್. ಸೊ ಕೊಡುವಂತಹ ಶಕ್ತಿಯನ್ನು ಯಾರು ಹೊಂದಿರ್ತಾನೆ ಅವನು ಭಗವಂತ. ವಂತ ಅಂತಂದರೆ ಹೊಂದಿರೋ ಅಂತಹದ್ದು. ಭಗ ಮೀನ್ಸ್ ಕೇಳಿದ್ದನ್ನು ಕೊಡುವಂತಹ ಶಕ್ತಿಯನ್ನು ಹೊಂದಿರುವವನ್ನ ಭಗವಂತ. ಸೊ ನನ್ನನ್ನು ಭಗವಂತ ಅಂತ ಕರೆದು ನಾನು ಏನು ಬೇಕು ಅಂತ ಕೇಳಿದ್ಮೇಲೆ ನೀವು ಅದನ್ನು ನನ್ನನ್ನೇ ಮಗನಾಗಿ ನೀವು ಕೇಳ್ಕೊಂಡಿದ್ದೀರಾ ಅಂತಂದಮೇಲೆ ನಾನು ನಿಮಗೆ ಕೊಡಲೇಬೇಕು. ಯಾಕೆಂದರೆ ನಿಮಗೆ ಆಯ್ಕೆ ಮಾಡ್ಕೊಳ್ಳಿ ಅಂತ ನಾನು ಹೇಳಿಬಿಟ್ಟೆ. ಹೇಳಿದ್ಮೇಲೆ ನೀವು ಕೇಳಿದ್ದನ್ನು ನಾನು ಕೊಡಲೇಬೇಕು. ಯಾಕೆ ಅಂತಂದರೆ ಭಗವಂತ ಅಂತಂದರೆ ಅವನನ್ನು ಭಕ್ತ ಪರಾಧೀನ ಅಂತ ಕೂಡ ನೀವು ಕರೀತೀರ. ಸೊ ಆ್ಯಸ್ ಎ ಡಿವೋಟಿ ನೀವು ತಪಸ್ಸು ಮಾಡಿ ಏನು ಬೇಕು ಅಂತ ನಾನು ನಿಮ್ಮನ್ನು ಕೇಳಿದಾಗ ನಿನ್ನಂತಹ ಮಗನೇ ಬೇಕು ಅಂತ ನೀವು ಕೇಳ್ಕೊಂಡ್ಮೇಲೆ ನಾನು ನಿಮಗೆ ತಥಾಸ್ತು ಅಂತ ಅನ್ನದೆ ಬೇರೆ ಇನ್ನೇನು ಹೇಳೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಸೊ ಈ ಎಲ್ಲ ನೆನಪುಗಳನ್ನು ಪರಮಾತ್ಮ ಶ್ರೀಕೃಷ್ಣ ವಸುದೇವ ಮತ್ತು ದೇವಕಿಗೆ ಮಾಡಿಕೊಡ್ತಾ ಇದ್ದಾನೆ. ಮತ್ತು ಹೇಳ್ತಾನೆ, ತಪಸ್ಸು ಮಾಡ್ತಾ ಇದ್ದಂತಹ ಸಮಯದಲ್ಲಿ ನಿಮ್ಮ ಮನಸ್ಸು ಆತ್ಮನ ಮೇಲಿತ್ತು, ಆದರೆ ನಾನು ಪ್ರತ್ಯಕ್ಷವಾಗಿ ಯಾವ ವರ ಬೇಕು ಅದನ್ನು ಕೇಳ್ಕೊಳ್ಳಿ ಅಂತಂದಾಗ ನಿಮ್ಮ ಮನಸ್ಸು ಅನಾತ್ಮನ ಕಡೆಗೆ ಹೊರಳಿತು. ಸೊ ಅದೃಷ್ಟ ಅನ್ಯತಮಂ ಲೋಕೆ ಶೀಲೌದಾರ್ಯ ಗುಣೈ ಸಮಂ ಅಹಂ ಸಂತೋ ವಾಮಭವಂ ಪ್ರಶ್ನಿಗರ್ಭ ಇತಿ ಶ್ರುತಃ. ಸಾಮಾನ್ಯವಾಗಿ ಭಗವಂತನನ್ನು ಸರ್ವಗುಣ ಸಂಪನ್ನ ಅಂತ ಹೇಳ್ತೀವಿ ನಾವು. ಸರ್ವಗುಣ ಸಂಪನ್ನ ಅಂತಂದರೆ ಭಗವಂತ ಒಬ್ಬನಿಗೆ ಮಾತ್ರ ಹೆಚ್ಚಿನ ಎಲ್ಲ ರೀತಿಯಾದ ಒಂದು ಮೌಲ್ಯ, ವರ್ಚಸ್ಸು, ಇವೆಲ್ಲ ಎಲ್ಲ ಗುಣಗಳು ಭಗವಂತನಲ್ಲಿ ಇರೋದಕ್ಕೆ ಸಾಧ್ಯ. ಅದಕ್ಕೆ ಅವನನ್ನು ಮಾತ್ರ ನಾವು ಸಕಲ ಗುಣ ಸಂಪನ್ನ ಅಂತ ಹೇಳ್ತೀವಿ. ಭಗವಂತನನ್ನು ಹೊರತುಪಡಿಸಿದರೆ ಒಬ್ಬ ಮನುಷ್ಯ ತನ್ನ ಸನ್ನಡತೆಯಿಂದ ಕೆಲವು ಗುಣಗಳನ್ನು, ಕೆಲವು ವರ್ಚಸ್ಸುಗಳನ್ನು, ಕೆಲವು ಮೌಲ್ಯಗಳನ್ನು ತನ್ನ ಜೀವಿತಾವಧಿಯಲ್ಲಿ ಅವನು ಪಡ್ಕೋಬಹುದು.
ಒಂದೋ ಎರಡೋ, ಹೆಚ್ಚು ಅಂತಂದರೆ ಒಂದು 3-4 ಒಳ್ಳೊಳ್ಳೆಯ ಗುಣಗಳನ್ನು ಮನುಷ್ಯ ಸಂಪಾದನೆ ಮಾಡಬಹುದು. ಯಾಕೆ ಮನುಷ್ಯನ ಕೈನಲ್ಲಿ ಹೆಚ್ಚಿನ ಗುಣವನ್ನು ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ, ಮನುಷ್ಯ ಅಂತ ಹೇಳಿದಾಗ ಹೀ ಈಸ್ ಲಿಮಿಟೆಡ್. ಅವನು ತನ್ನನ್ನು ಜೀವಾತ್ಮ ಅಂತಲೇ ಅವನು ಪರಿಗಣಿಸಿರ್ತಾನೆ. ತಾನು ಪರಮಾತ್ಮ ಅನ್ನುವಂತಹ ಒಂದು ಜ್ಞಾನವನ್ನು ಮರೆತು, ತನ್ನ ಸ್ವರೂಪವನ್ನು ಮರೆತು, ತನ್ನನ್ನು ಜೀವಭಾವದೊಂದಿಗೆ ದೇಹದೊಂದಿಗೆ ಗುರುತಿಸಿಕೊಂಡ ಕಾರಣದಿಂದ ಅವನಲ್ಲಿ ಅನೇಕ ಶಕ್ತಿ ಇದ್ದರೂ ಕೂಡ ಅವೆಲ್ಲವೂ ಅಲ್ಪ ಶಕ್ತಿಯಾಗಿ ಮಾರ್ಪಾಡಾಗುತ್ತೆ ಬಿಕಾಸ್ ಆಫ್ ಅಜ್ಞಾನ. ಸೊ ಮನುಷ್ಯ ಅಂತ ಹೇಳಿದಾಗ ಹೀ ಈಸ್ ಲಿಮಿಟೆಡ್. ಯಾವಾಗ ಅವನು ನನ್ನಲ್ಲಿ ಇರೋದೇ ಅಲ್ಪ ಶಕ್ತಿ ಅಂತ ತನ್ನನ್ನು ತಾನು ಆ ರೀತಿ ಲಿಮಿಟ್ ಮಾಡಿಕೊಂಡಾಗ ಅವನು ಹೆಚ್ಚು ಗುಣಗಳನ್ನು ಸಂಪಾದನೆ ಮಾಡೋದಕ್ಕೆ ಆಗೋದೇ ಇಲ್ಲ. ಆದರೆ ಭಗವಂತನನ್ನು ಅಲ್ಪಶಕ್ತಿಮಾನ್ ಅಂತ ಹೇಳೋಕ್ಕಾಗೋದಿಲ್ಲ, ಮಹಾಶಕ್ತಿಮಾನ್, ಅವನು ಸರ್ವಶಕ್ತ. ಸೊ ಪರಮಾತ್ಮ ಸರ್ವಶಕ್ತನಾದುದರಿಂದ ಅವನಲ್ಲಿ ಎಲ್ಲ ಗುಣಗಳನ್ನು, ವರ್ಚಸ್ಸುಗಳನ್ನು ನೋಡಬಹುದು. ಆದರೆ ಇಲ್ಲಿ ನಿನಗೆ ಯಾವ ವರ ಬೇಕು ಅಂತ ಕೇಳಿದಾಗ, ನಿನ್ನಂತಹ ಮಗನೇ ನನಗೆ ಬೇಕು ಅಂತ ಕೇಳ್ಕೊತಾಳೆ. ಆ ಕ್ಷಣದಲ್ಲಿ ಪರಮಾತ್ಮ ಭಕ್ತಪರಾಧೀನ, ಓಕೆ ಅಂತ ಹೇಳಿಬಿಡ್ತಾನೆ. ಆಮೇಲೆ ಭಗವಂತನೇ ಯೋಚನೆ ಮಾಡ್ತಾನೆ, ಏನಿದು ವಿಚಿತ್ರ, ಅವ್ರು ಕೇಳಿದ್ದು ವಿಚಿತ್ರ, ನಾನು ಎಸ್ ಅಂದಿದ್ದು ವಿಚಿತ್ರ. ಯಾಕೆಂದರೆ ನಿನ್ನಂತಹ ಸಕಲ ಗುಣ ಸಂಪನ್ನನೇ ನನಗೆ ಮಗನಾಗಬೇಕು ಅಂತ ಅವ್ರು ಕೇಳಿಕೊಂಡ್ರು, ಆದರೆ ನಾನು ಕೊಟ್ಬಿಟ್ಟೆ. ಇದು ಹೇಗೆ ಸಾಧ್ಯ? ಬಿಕಾಸ್ ಪರಮಾತ್ಮ ಭಗವಂತ ಈಸ್ ಅದ್ವಿತೀಯ, ಒನ್ ಆ್ಯಂಡ್ ಓನ್ಲಿ. ಸಕಲ ಗುಣ ಸಂಪನ್ನ ಅಂತ ನನ್ನನ್ನು ಕರೆದ ಮೇಲೆ ಎಲ್ಲ ಗುಣಗಳು ನನ್ನಲ್ಲೇ ಇದೆ ಅಂತಂದಮೇಲೆ ಅದು ಮತ್ತೊಬ್ಬನಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಸಾಧ್ಯವಾದುದನ್ನು ನಾನು ಸಾಧ್ಯ ಅಂತ ಹೇಳಿ ಅವರಿಗೆ ಮಾತು ಕೊಟ್ಬಿಟ್ಟೆ. ಪ್ರಶ್ನೆ ಮತ್ತು ಸುತಾಪ ಅವರ ಬಯಕೆ ಏನು ಅಂತಂದರೆ, ನಿನ್ನಂತಹವನೇ ನಮಗೆ ಮಗನಾಗಿ ಹುಟ್ಟಿ ಬರಬೇಕು, ಆದರೆ ನನ್ನಂತಹವನು ಇನ್ನೊಬ್ಬ ಇರೋದಕ್ಕೆ ಸಾಧ್ಯವೇ ಇಲ್ಲ. ಈ ಕಾರಣದಿಂದ ನಿಮ್ಮ ಆಸೆಯನ್ನು ಪೂರೈಸಬೇಕು ಅಂತ ಹೇಳಿ ನಿಮಗೆ ನಾನು ಮಗನಾಗಿ ಹುಟ್ಟಿ ಬರಬೇಕಾಯಿತು. ಸೊ ಹೀಗೆ ಪ್ರಶ್ನೆ ಮತ್ತು ಸುತಾಪನಿಗೆ ಮಗನಾಗಿ ಹುಟ್ಟಿ ಬಂದಂತೂ ಪರಮಾತ್ಮ. ಅದು ಅವರ ಮೊದಲನೆಯ ಇದು. ಆವಾಗ ಪರಮಾತ್ಮನನ್ನು ಪೃಶ್ನಿಗರ್ಭ ಅಂತಲೇ ಗುರುತಿಸಿ ಆ ರೀತಿಯಲ್ಲೇ ಪರಮಾತ್ಮ ಪ್ರಸಿದ್ಧನಾಗ್ತಾನೆ. ಮುಂದೆ 2ನೇ ಜನ್ಮ, ಅಲ್ಲಿ ದೇವಕಿ ನೀನು ಅದಿತಿಯಾಗಿದ್ದಿ ಅಂತ ಮತ್ತೆ ನೆನಪು ಮಾಡಿಕೊಡ್ತಾ ಇದ್ದಾನೆ. ಅವಳ ಇನ್ನೊಂದು ಜನ್ಮವನ್ನು ನೆನಪು ಮಾಡಿಕೊಡ್ತಾ ಇದ್ದಾನೆ. ನಿನ್ನ 2ನೇ ಜನ್ಮದಲ್ಲಿ ದೇವಕಿ ನೀನು ಅದಿತಿಯಾಗಿದ್ದಿ, ವಸುದೇವ ಕಶ್ಯಪನಾಗಿದ್ದ. ಆ ಸಮಯದಲ್ಲಿ ನಾನು ಮತ್ತೆ ನಿಮಗೆ ಮಗನಾಗಿ ಹುಟ್ಟಿ ಬರಬೇಕಾಯಿತು. ಆಗ ನನ್ನ ಹೆಸರು ಉಪೇಂದ್ರ ಅಂತ ಆಗಿತ್ತು ಮತ್ತು ಆಕಾರದಲ್ಲಿ ನಾನು ಬಹಳ ಶಾರ್ಟ್, ಗಿಡ್ಡನಾಗಿದ್ದೆ, ಬಹಳ ಚಿಕ್ಕದಾಗಿದ್ದೆ, ಸಣ್ಣ ದೇಹವನ್ನು ಹೊಂದಿದ್ದೆ. ಸೊ ಆದ್ದರಿಂದ ಜನಗಳು ನನ್ನನ್ನು ವಾಮನ ಅಂತಲೇ ಕರೀತಾ ಇದ್ದರು. ಸೊ ವಾಮನ ಮೀನ್ಸ್ ಸಣ್ಣ ದೇಹದ ಆಕೃತಿಯನ್ನು ಹೊಂದಿರೋದು ಅನ್ನೋ ಅರ್ಥ ಕೂಡ ಇದೆ. ಸೊ ಹೀಗೆ ಪ್ರಶ್ನಿಗರ್ಭ ಅಂತ ಮೊದಲನೆಯ ಜನ್ಮ ಆಗಿತ್ತು ನಂದು. 2ನೇದರಲ್ಲಿ ನಾನು ಉಪೇಂದ್ರ ಆರ್ ವಾಮನ ಅಂತ ಹೇಳಿ ಅದಿತಿ ಮತ್ತು ಕಶ್ಯಪ ಅಂತ ನೀವಾಗಿದ್ರಿ. ಆಗ ನಿಮ್ಮ ಗರ್ಭದಲ್ಲಿ ನಾನು ನನ್ನ 2ನೆಯ ಜನ್ಮವನ್ನು ಪಡ್ಕೊಂಡೆ. ತೃತೀಯೇಸ್ಮಿನ್ ಭವೇಹಂ ವೈತೆ ನೈವ ವಪುಷಾತವಾಂ ಜಾತೋ ಭೂಯಸ್ತ ಯೋರೇವ ಸತ್ಯಂ ವೇವ ವ್ಯಾಹೃತಂ ಸತಿ. ಹೇ ಅಮ್ಮ, ಮತ್ತೆ ದೇವಕಿಗೆ ಹೇಳ್ತಾ ಇದ್ದಾನೆ ಪರಮಾತ್ಮ, 3ನೆಯ ಜನ್ಮದಲ್ಲಿ ಕೂಡ ನಾನು ನಿಮಗೆ ಮಗನಾಗಿ ಹುಟ್ಟಿ ಬರಬೇಕಾಯಿತು. ಆ ರೀತಿ ಬಂದಿದ್ದೀನಿ. ಯಾಕೆ ಅಂತಂದರೆ ತಪಸ್ಸು ಮಾಡ್ತಾ ಇದ್ದಾಗ ನೀವು ನನ್ನನ್ನು ಯಾವ ರೂಪದಲ್ಲಿ ನೋಡಿದ್ರೋ ಈಗ ಅದೇ ರೂಪದಲ್ಲಿ ನಿಮ್ಮ ಗರ್ಭದಲ್ಲಿ ನಾನು ಹುಟ್ಟಿ ಬಂದಿದ್ದೀನಿ. ನಾನು ನಿಮಗೆ ಈ ಸತ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬ್ರಹ್ಮನ ಮಾತನ್ನು ಪಾಲಿಸಬೇಕು ಅನ್ನುವಂತಹದ್ದು ನಿಮ್ಮ ತಪಸ್ಸಿನ ಬಹಳ ದೊಡ್ಡ ಉದ್ದೇಶ ಆಗಿತ್ತು. ಆ ಸಮಯದಲ್ಲಿ ನೀವು ಮಾಡಿದ ತಪಸ್ಸನ್ನು ಮೆಚ್ಚಿ ನಾನು ಬಂದಾಗ ನೀವು ಶ್ರೀಹರಿ ಅಂತ ನನ್ನ ಸ್ಮರಣೆಯನ್ನು ಮಾಡ್ತಾ ಇದ್ರಿ. ನಾನು ಬೇರೆ ಯಾವುದೋ ರೀತಿಯಲ್ಲಿ ಬಂದಿರೋ ಅಂತಹದ್ದು ಶ್ರೀಹರಿ ಅಂತ ನಿಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಿಮ್ಮ ಸಂಕಲ್ಪ ಭಗವಂತನನ್ನು ನೀವೇ ರೂಪಿಸ್ಕೊಂಡಿದ್ರಿ. ಶ್ರೀಹರಿ ಹೀಗೆ ಚತುರ್ಭುಜಧಾರಿಯಾಗಿರ್ತಾನೆ, ಶಂಖಚಕ್ರ ಗದಾ ಪದ್ಮವನ್ನು ಹೊಂದಿರ್ತಾನೆ, ವಜ್ರಖಚಿತವಾದ ಕಿರೀಟವನ್ನು ಧರಿಸಿರ್ತಾನೆ,
ಮುತ್ತುರತ್ನಗಳ ಮಾಲೆಯನ್ನು ಧರಿಸಿರ್ತಾನೆ, ಕಂಠದಲ್ಲಿ ಕೌಸ್ತುಭ ಇರುತ್ತೆ. ಹೀಗೆ ಶ್ರೀಹರಿ ಅಂತಂದರೆ ಈ ರೀತಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಆ ರೀತಿ ನೀವು ಧ್ಯಾನ ಮಾಡಿದ್ರಿ. ಆದರೆ ನಿಮ್ಮ ತಪಸ್ಸು ನನಗೆ ಇಷ್ಟ ಆಯಿತು. ಸೊ ನಾನು ಬೇರೆ ಯಾವುದೋ ರೂಪದಲ್ಲಿ ಬಂದಿದ್ದರೆ ಶ್ರೀಹರಿ ಬಂದಿದ್ದಾನೆ ಅಂತ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ. ಶ್ರೀಹರಿಯನ್ನು ಕುರಿತು ಧ್ಯಾನ ಮಾಡಿದ್ರಿಂದ ಶ್ರೀಹರಿಯಾಗಿಯೇ ನಾನು ನಿಮ್ಮ ಮುಂದೆ ಬಂದೆ. ಆಗ ಅಲ್ಲಿ ನೀವು ನನ್ನನ್ನು ಚತುರ್ಭುಜಧಾರಿಯಾಗಿ ನೋಡಿದ್ರಿ. ನಿಮಗೇನು ಬೇಕೋ ಕೇಳಿ ಅಂತಂದಾಗ ನೀವು ನನ್ನನ್ನು ಮಗನಾಗಿ ಹುಟ್ಟಿ ಬರಬೇಕು ಅನ್ನುವಂತಹ ಆಸೆಯನ್ನು ನೀವು ವ್ಯಕ್ತಪಡಿಸಿದ್ದೀರ. ಆ ಕ್ಷಣದಲ್ಲಿ ನಾನು ಮಾತು ಕೊಟ್ಟೆ. ಮಾತು ಕೊಟ್ಟ ನಂತರ ಗೊತ್ತಾಯಿತು ನನ್ನಂತಹವನು ಮತ್ತೊಬ್ಬ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸಕಲ ಗುಣ ವರ್ಚಸ್ಸುಗಳು ಕೇವಲ ನನ್ನಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ. ಇನ್ನೊಬ್ಬ ಇವುಗಳನ್ನು ಹೊಂದೋದಕ್ಕೆ ಸಾಧ್ಯವೇ ಇಲ್ಲ. ಈ ಎಲ್ಲ ಕಾರಣಗಳಿಂದ ಬೇರೆ ದಾರಿ ಇಲ್ಲದೆ ನಾನೇ ಹುಟ್ಟಿ ಬರಬೇಕಾಯಿತು. ಆದರೆ 3 ಜನ್ಮಗಳು ಯಾತಕ್ಕೆ? ಬಿಕಾಸ್ ದೆರ್ ಈಸ್ ಒನ್ ದೈವ ನಿಯಮ. ಭಾಗವತದಲ್ಲಿ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಈ ಒಂದು ತಿಳುವಳಿಕೆಯನ್ನು ಕೊಟ್ಟಿದೆ. ದೈವ ನಿಯಮ ಅಂತಂದ್ರೇನು? ಒಬ್ಬ ಪರಮಾತ್ಮ ಒಂದು ಮಾತನ್ನು ಕೊಡ್ತಾನೆ, ನಾನು ಇಂತಹದ್ದನ್ನು ಮಾಡಿಕೊಡ್ತೀನಿ. ಆದರೆ ಏನೋ ಒಂದು ಕಾರಣದಿಂದ ಭಗವಂತನಿಗೂ ಕೂಡ ಅಂತಹ ಮಾತನ್ನು ನಡೆಸ್ಕೊಡೋದಕ್ಕೆ ಆಗದೇ ಇದ್ದಾಗ ಆ ನಿಯಮ ಏನು ಹೇಳುತ್ತೆ ಅಂತಂದರೆ, ನೀನು ಯಾವುದನ್ನು ಅವನಿಗೆ ಕೊಡ್ತೀನಿ ಅಂತ ಹೇಳಿ ಈಗ ಕೊಡಲಿಲ್ಲ, ಕೊಡೋಕ್ಕೆ ಆಗ್ತಾ ಇಲ್ಲ, ಈಗ ನಿನಗೆ ಉಳಿದಿರೋದು ಒಂದೇ ದಾರಿ. ಅವರು ಕೇಳಿದಂತಹದ್ದನ್ನು ನೀನು ಕೊಡದೆ ಹೋದ್ಮೇಲೆ ಕೇಳಿರುವಂತಹದ್ದಕ್ಕೆ 3 ಪಟ್ಟು ಹೆಚ್ಚಿನದನ್ನು ಕೊಟ್ಟರೆ ಮಾತ್ರ ಅದಕ್ಕೆ ಪರಿಹಾರ. ಆ ರೀತಿಗೆ ನಾನು ನಿಮಗೆ 3 ಬಾರಿ ಹುಟ್ಟಿ ಬರಬೇಕಾಯಿತು ನಿಮ್ಮ ಮಗನಾಗಿ. ಯಾಕೆಂದರೆ ನೀವು ಕೇಳ್ಕೊಂಡಿದ್ದು ಸಾಕ್ಷಾತ್ ಶ್ರೀಹರಿನೇ ಮಗನಾಗಿ ಹುಟ್ಟಿ ಬರಬೇಕು ಅಂತ. ನಾನು ಕೂಡ ಏನೋ ಗೊತ್ತಾಗದೆ ಆಗ ನಿಮಗೆ ಮಾತು ಕೊಟ್ಬಿಟ್ಟೆ ಬರ್ತೀನಿ ಅಂತ. ಆಮೇಲೆ ಗೊತ್ತಾಯಿತು ನನ್ನಂತಹವನು ಅಂತಂದರೆ ಅದ್ವಿತೀಯ ಒಬ್ಬನೇ ಮಾತ್ರ. ನನ್ನಂತಹವನನ್ನು ನಾನು ಹುಡುಕೋಕ್ಕಾಗಲಿಲ್ಲ. ಇನ್ನೊಬ್ಬ ಇಲ್ಲವೇ ಇಲ್ಲ ಅಂತ ನಾನು ಹೇಗೆ ಹುಡುಕ್ಲಿ? ಸೊ ನನ್ನಂತಹವನು ಇನ್ನೊಬ್ಬ ಇಲ್ಲ. ಇದ್ದಿದ್ರೆ ಆ ಇನ್ನೊಬ್ಬನನ್ನು ನಾನು ನಿಮಗೆ ಮಗನಾಗಿ ಕೊಡ್ತಾ ಇದ್ದೆ. ಇನ್ನೊಬ್ಬನನ್ನು ನಾನು ಕೊಡೋಕ್ಕಾಗಲಿಲ್ವಲ್ಲ, ನನ್ನನ್ನೇ ನಾನು ನಿಮಗೆ 3 ಬಾರಿ ಕೊಟ್ಕೊಳ್ಳೋ ಹಂಗಾಯಿತು. ಆದ್ದರಿಂದ ಪ್ರಶ್ನಿ ಮತ್ತು ಸುತಾಪ ಆಗಿದ್ದಾಗ ಪ್ರಶ್ನಿ ಗರ್ಭವಾಗಿ ನಾನು ಬಂದೆ ನಿಮ್ಮಲ್ಲಿ. ಅದಿತಿ ಮತ್ತು ಕಶ್ಯಪ ಆಗಿದ್ದಾಗ ವಾಮನನಾಗಿ ಬಂದೆ. ಈಗ ನೀನು ದೇವಕಿ, ಇವನು ವಸುದೇವ. ಈಗ ಕೊನೆಯ ಬಾರಿಗೆ ನಾನು ಇಲ್ಲಿ ನಿಮ್ಮ ಗರ್ಭದಲ್ಲಿ ಹುಟ್ಟಿ ಬಂದಿದ್ದೀನಿ. ಆದರೆ ಈಗ ನಿಮಗೆ ನೆನಪುಗಳು ಕೊಡ್ತಾ ಇದ್ದೀನಿ. ನಿಮಗೀಗ ನೆನಪಿದೆ. ನಿಮ್ಮ ಮೊದಲನೆಯ ಪ್ರಶ್ನೆ ಮತ್ತು ಸುತಾಪ ಆಗಿದ್ದಾಗ ನೀವು ಶ್ರೀಹರಿ ಅಂತಂದರೆ ಯಾರು ಅನ್ನೋದನ್ನು ನೀವು ನೋಡಿದ್ರಿ. ಯಾಕೆಂದರೆ ನಿಮ್ಮ ತಪಸ್ಸನ್ನು ಮೆಚ್ಚಿ ಮುಂದೆ ನಿಮ್ಮ ಕಣ್ಣು ಮುಂದೆ ನಾನು ಪ್ರತ್ಯಕ್ಷನಾಗಿದ್ದೆ. ಆಗ ನೀವು ನಾನು ನೋಡಿದ್ರಿ. ಆಮೇಲೆ ಎಲ್ಲ ನಿಮಗೆ ಮರ್ತೋಯಿತು. ಈಗ ನಿಮಗೆ ನೆನಪು ಮಾಡಿಕೊಟ್ಟೆ. ಈಗ ಹುಟ್ಟಿರೋ ಅಂತಹದ್ದು ಶ್ರೀಹರಿ ಅನ್ನೋದು ನಿಮಗೆ ಗೊತ್ತಾಗಬೇಕು, ನಿಮಗೆ ಸಮಾಧಾನ ಆಗಬೇಕಲ್ಲ. ಈ ಕಾರಣದಿಂದ ನಾನು ಅದೇ ಅವತಾರದಲ್ಲಿ ಈ ರೀತಿ ಬಂದಿದ್ದೀನಿ. ಸಾಮಾನ್ಯ ರೂಪದಲ್ಲಿ ನಾನು ಹುಟ್ಟು ಬರ್ಬೋದಾಗಿತ್ತು ನಿಮ್ಮ ಗರ್ಭದಲ್ಲಿ, ನಿಮ್ಮ ಅಪೇಕ್ಷೆಯಂತೆ. ಆದರೆ ಸಾಮಾನ್ಯ ರೂಪದಲ್ಲಿ ನಾನು ಹುಟ್ಟಿ ಬಂದಿದ್ದು ಶ್ರೀಹರಿ ಅಂತ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ. ಹುಟ್ಟಿರುವವನು ಪರಮಾತ್ಮ ಅನ್ನುವಂತಹದ್ದು ನಿಮಗೆ ಗೊತ್ತಾಗಬೇಕು. ಈ ಕಾರಣದಿಂದ ನಾನು ಈ ರೀತಿ ಬಂದಿದ್ದೀನಿ. ವಸುದೇವ ಮತ್ತು ದೇವಕಿಗೆ ಈ ಎಲ್ಲ ಪೂರ್ವ ನೆನಪುಗಳು ಬರಬೇಕು ಅನ್ನುವಂತಹದ್ದು ಮುಖ್ಯವಾಗಿ ಭಗವಂತನ ಉದ್ದೇಶ. ಅಷ್ಟು ಮಾತ್ರವೇ ಅಲ್ಲ, ಅವರು ಎಂತಹ ದೊಡ್ಡ ತಪ್ಪು ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ಈಗ ತಿಳಿಸ್ಕೊಡ್ತೀನಿ. ಈಗ ಪರಮಾತ್ಮ ಅವರಿಗೆ ಅವರು ಮಾಡಿದ್ದ ಬಹಳ ದೊಡ್ಡ ತಪ್ಪು ಏನು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾನೆ. ತಪಸ್ಸಿನ ನಂತರದಲ್ಲಿ ನಿಮ್ಮ ಕಣ್ಣುಗಳ ಮುಂದೆ ನಾನು ಪ್ರತ್ಯಕ್ಷನಾಗಿ ಬಂದು ನಿಮ್ಗೇನು ಬೇಕೋ ಕೇಳ್ಕೊಳ್ಳಿ ಅಂತಂದೆ. ನೀವು ಎಲ್ಲಕ್ಕಿಂತ ಹೈಯೆಸ್ಟ್ ಅಂತಂದರೆ ಮೋಕ್ಷವನ್ನೇ ಕೇಳ್ಕೊಬೋದಾಗಿತ್ತು. ಸ್ಟ್ರೈಟವೇ ಭವಸಾಗರದಿಂದ ನೀವು ತಪ್ಪಿಸ್ಕೋಬೋದಾಗಿತ್ತು. ಆದರೆ ನೀವು ಮೋಕ್ಷವನ್ನು ಕೇಳ್ಕೊಳ್ಳೇ ಇಲ್ಲ. ಮತ್ತೆ ಪ್ರಪಂಚಕ್ಕೆ ಬರಬೇಕು ಅನ್ನುವಂತಹ ಅಪೇಕ್ಷೆಯನ್ನೇ ನೀವು ಹೊಂದಿದ್ರಿ. ಅಂತಹ ವರವನ್ನೇ ಕೇಳ್ಕೊಂಡ್ರಿ. ಸೊ ಮೋಕ್ಷ ಅಂತಂದರೆ ಇಟ್ ಈಸ್ ಅಲ್ಟಿಮೇಟ್, ಹೈಯೆಸ್ಟ್. ಆ ಒಂದು ಹೈಯೆಸ್ಟ್ ಸ್ಥಿತಿಯನ್ನು ನೀವು ಕೇಳ್ಕೊಳ್ಳದೆ ಈ ಒಂದು ಭವಸಾಗರಕ್ಕೆ ಬರೋ ಹಾಗೆ ನೀವು ವರವನ್ನು ಕೇಳ್ಕೊಂಡಿದ್ದೀರಾ. ಸೊ ಭಗವಂತ ಮಗನಾಗಿ ಬರಬೇಕು ಅನ್ನುವಂತಹದ್ದು ಆಸೆ ಪಟ್ಟು ಸಂಸಾರವನ್ನು ನೀವು ಬಯಸಿದ್ರಿ.
ಇದೊಂದೇ ಕಾರಣದಿಂದ ನೀವು ಕೂಡ ಮತ್ತೆ ಮತ್ತೆ 3 ಬಾರಿ ಹುಟ್ಟಿ ಬರಬೇಕಾಯಿತು. ಯಾಕೆಂದರೆ 3 ಬಾರಿ ನಾನು ನಿಮಗೆ ಹುಟ್ಟಬೇಕು ಅಂತಂದಮೇಲೆ ನನ್ನ ತಂದೆ ತಾಯಿಯಾಗಿ ನೀವು ಬರಲೇಬೇಕಲ್ಲ. ಸೊ ನನಗೆ 3 ಜನ್ಮ, ನಿಮಗೂ ಕೂಡ 3 ಜನ್ಮ ಸಿಗೋ ಹಾಗಾಯಿತು. ಹೆಲ್ಪ್ಲೆಸ್ಲಿ ನಾನು ನಿಮ್ಮ ಮಾತನ್ನು ನಡೆಸ್ಕೊಡ್ಬೇಕಾಯಿತು. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಯಾವ ಕ್ಷಣದಲ್ಲಿ ಮೋಹದಿಂದ ಜೀವಭಾವ ನಿಮ್ಮಲ್ಲಿ ಚಿಗುರಿ ಒಂದು ಆಸೆ ಬಯಕೆಯನ್ನು ವ್ಯಕ್ತಪಡಿಸುತ್ತೋ ಆಗ ಹೆಲ್ಪ್ಲೆಸ್ಲಿ ಓಂ ಅಂತಂದರೆ ದಟ್ ಸುಪ್ರೀಂ ಲಾರ್ಡ್ ಆದ ನಾನು ನಿಮ್ಮ ಬಯಕೆಯನ್ನು ಪೂರೈಸುವ ಸಲುವಾಗಿ ನಾನು ಕೂಡ ಇಲ್ಲಿ ಹುಟ್ಟಿ ಬರಬೇಕಾಯಿತು. ಯಾಕೆ ಅಂತಂದರೆ ನಾನು ಭಕ್ತಪರಾಧೀನ, ಒಬ್ಬ ಭಕ್ತ ಕೇಳಿರುವಂತಹದ್ದನ್ನು ನಾನು ಕೊಡಲೇಬೇಕು. ಸೊ ಒಂದು ಅಜ್ಞಾನ ಅನ್ನುವಂತಹದ್ದು ಈ ರೀತಿ ಪ್ರವೇಶವಾದಾಗ ಕೇವಲ ಅವರಿಬ್ಬರಿಗೆ ಮಾತ್ರ ಹಿಂಸೆ ಕೊಡೋದಿಲ್ಲ. ಆ ಅಜ್ಞಾನ ಅನ್ನೋದು ಅನೇಕ ಬೇರೆ ಬೇರೆ ರೀತಿಯಲ್ಲಿ ಹರಡಿಕೊಳ್ಳುತ್ತೆ. ಆದರೆ ಭಕ್ತಪರಾಧಿನ ಭಗವಂತ ಅವನು ಕೂಡ ಆ ಕರ್ಮದಲ್ಲಿ ಒಂದು ಪಾಲನ್ನು ತಗೊಳ್ಳೇಬೇಕಾಯಿತು. ಸೊ ಹೀಗೆ ಕರ್ಮದ ಫಲಗಳು ಸೂಕ್ತ ಸಮಯದಲ್ಲಿ ಇಟ್ ರೀಚಸ್, ಯಾರನ್ನೂ ಬಿಡೋದಿಲ್ಲ. ವಸುದೇವ ಮತ್ತು ದೇವಕಿಯ ಈ ಚರಿತ್ರೆಯನ್ನು ನಾವು ಮತ್ತಷ್ಟು ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಇಟ್ ಈಸ್ ನಾಟ್ ಗ್ರೇಟ್. ನಾವಂತೀವಿ ವಸುದೇವ ಮತ್ತು ದೇವಕಿ ಎಷ್ಟು ಪುಣ್ಯವಂತರಪ್ಪ, ಅವರಿಗೆ ಸಾಕ್ಷಾತ್ ಶ್ರೀಹರಿ ಮಗನಾಗಿ ಹುಟ್ಟಿ ಬಂದ, ಅದಕ್ಕಿಂತ ಇನ್ನೇನಪ್ಪ ನಾವು ಬೇಕು ಅಂತಂದರೆ ನಮಗೆ ಸಿಗತ್ತಾ, ಇಂಥ ಭಾಗ್ಯ ನಮಗೆ ಸಿಗತ್ತಾ, ನಾವು ಈ ರೀತಿ ಕಂಪೇರ್ ಮಾಡ್ಕೋತೀವಿ. ಯಾಕೆಂದರೆ ಅಜ್ಞಾನ, ಬಿಕಾಸ್ ನಾವು ಒಂದು 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 ಅಳತೆಯನ್ನು ಮೀರಿ ನಾವು ಯೋಚನೆ ಮಾಡೋ ಶಕ್ತಿಯನ್ನು ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಜೀವಭಾವ ನಮ್ಮಲ್ಲಿ ಭಗವಂತನ ಮೇಲೆ ಆಸೆ ಪಡುವಂತಹದ್ದು ಸಹಜ, ಆದರೆ ಭಗವಂತನನ್ನೇ ನಾನು ಹೊಂದಬೇಕು ಅನ್ನುವಂತಹದ್ದು ಅಜ್ಞಾನ. ಅದು ಯಾತಕ್ಕೆ ಆ ರೀತಿ ಆಯಿತು ಹೇಳ್ತಾನೆ ಅವನು ಭಗವಂತ. ದೇವಕಿ ಅವಳು ಸಂಸಾರದಲ್ಲಿ ಯಾವತ್ತೂ ಕೂಡ ಸುಖ ಪಡಲೇ ಇಲ್ಲ. ಒಂದು ವೇಳೆ ಸುಖ ಅಂತ ಅವಳು ಏನು ಪಟ್ಟಿದ್ದಾಳೆ ಅದು ಕೆಲವೇ ಕ್ಷಣಗಳ ಕಾಲ. ಅವಳು ಮದುವೆ ಆದಾಗ ಕಂಸಾನೇ ಅವಳನ್ನ ರಥದಲ್ಲಿ ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ತಾನೆ. ಇಂತಹ ಸುಖದ ಕ್ಷಣಗಳು ಕೇವಲ ಕ್ಷಣಿಕವಾಗಿ ದೇವಕಿಗೆ ಸಿಕ್ತು. ಯಾಕೆ ಅಂತಂದರೆ ತಂಗಿಯ ಮದುವೆ ಅಂತ ಹೇಳಿ ಮೆರವಣಿಗೆ ಮಾಡ್ತಾ ಇದ್ದ ಆ ಸಮಯದಲ್ಲಿ ಒಂದು ಅಶ್ರೀರವಾಣಿಯ ಕಾರಣದಿಂದ ಆ ಕ್ಷಣದಲ್ಲಿಯೇ ದೇವಕಿ ಮತ್ತು ವಸುದೇವನನ್ನು ಕಂಸ ಬಂಧಿಸ್ತಾನೆ. ಅಲ್ಲಿಗೆ ಮುಗಿದೋಯ್ತು. ಆ ಒಂದು ಸುಖ ಅನ್ನುವಂತಹ ಒಂದು ಅವರ ಪಾಲಿಗಿದ್ದಿದ್ದು ಆ ಕ್ಷಣದಲ್ಲಿ ಕಳೆದು ಹೋಯಿತು. ಕೆಲವೇ ಕ್ಷಣಗಳ ಕಾಲ ನೀವು ಸುಖವನ್ನು ಅನುಭವಿಸಿರಬಹುದು. ಪರಮಾತ್ಮ ದೇವಕಿಗೆ ಹೇಳ್ತಾ ಇದ್ದೀನಿ, ಮೋಹಿತೋ ಮಮ ಮಾಯೆಯ, ನೀವು ನನ್ನ ಮಾಯೆಯಲ್ಲಿ ಸಿಕ್ಕಾಕೊಂಡು ಬೀಳೋ ಹಂಗಾಯಿತು. ದೇವಕಿ, ನಿನ್ನ ಜೀವನ ಎಂದೂ ಕೂಡ ಸುಖವಾಗಿರಲಿಲ್ಲ. ಮತ್ತು ವೇದಾಂತ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಎಷ್ಟು ಚೆನ್ನಾಗಿ ಬಹಳ ನಿರ್ಭಯವಾಗಿ ವೇದಾಂತ ಕೆಲವು ಸತ್ಯಗಳನ್ನು ನಮಗೆ ಹೇಳಿಕೊಡುತ್ತೆ. ಎಲ್ಲಿಯವರೆಗೆ ಭಗವಂತ ಮೀನ್ಸ್, ಭಗವಂತ ಅಂತಂದರೆ ಅವನು ನನ್ನದೇ ಆತ್ಮ. ಪರಮಾತ್ಮ ಅಂತಂದರೆ ನನ್ನದೇ ಆತ್ಮ, ಅಷ್ಟು ಮಾತ್ರ ಅಲ್ಲ, ನಾನೇ ಪರಮಾತ್ಮ ಅನ್ನುವಂತಹ ಜ್ಞಾನ ನಮಗೆ ಎಲ್ಲಿಯವರೆಗೆ ನಮಗೆ ಸಿಗೋದಿಲ್ಲ ಅಲ್ಲಿಯವರೆಗೆ ಈ ಸಫರಿಂಗ್ಸ್ ಅನ್ನುವಂತಹದ್ದು ಗ್ಯಾರಂಟಿ. ಸೊ ರಿಯಲೈಸೇಷನ್ ಅಬೌಟ್ ದಿ ಸೆಲ್ಫ್ ಇಸ್ ದಿ ಓನ್ಲಿ ವೇ ಟು ಕ್ರಾಸ್ ದಿ ಭವಸಾಗರ. ಅಂದರೆ ಏಕಾಏಕಿ ನಾನೇ ಪರಮಾತ್ಮ ಅಂತ ಕೂಡ ನಾನು ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನಾನು ಅನ್ನೋದ್ರಲ್ಲಿ ಅಹಂಕಾರ ಬೆರೆತಿರುತ್ತೆ. ಸೊ ಅಹಂಕಾರ, ಮಮಕಾರ, ನಾನು, ನಾನತ್ವ ಅನ್ನುವಂತಹದ್ದು ನಾಶವಾಗಬೇಕು. ಇದಕ್ಕೆ ಎಷ್ಟೋ ಜನ್ಮಗಳು ಬೇಕು. ಸೊ ನಾನು ಯಾರು ಅನ್ನುವಂತಹದ್ದನ್ನು ನಾನು ತಿಳ್ಕೊಳ್ಳೋ ಅಂತಹದ್ದೇ ಎಷ್ಟೋ ಜನ್ಮಗಳ ನಿರಂತರ ಸಾಧನೆಯ ಕಾರಣದಿಂದ ಆ ಒಂದು ಸತ್ಯ ತಿಳಿಯುತ್ತೆ. ಪ್ರತಿ ಜನ್ಮದಲ್ಲಿಯೂ ನಾನು ಅಂತಂದರೆ ದೇಹವನ್ನೇ ನಾವು ನಂಬಿರ್ತೀವಿ. ಯಾಕೆ ಅಂತಂದರೆ ಪ್ರತಿ ಜನ್ಮದಲ್ಲಿ ಆದಂತಹ ಪ್ರತಿ ಅನುಭವಗಳು ಕೂಡ ಚಿತ್ತದಲ್ಲಿ ಬಹಳ ಸೂಕ್ಷ್ಮವಾಗಿ ರೆಕಾರ್ಡ್ ಆಗಿರುತ್ತೆ.
ಆ ಸಂಸ್ಕಾರಗಳು ಮರಣದ ನಂತರ ಎಲ್ಲಿ ಹೋಗಿರುತ್ತೆ? ಸ್ಥೂಲ ದೇಹ ನಾಶವಾಗಿ ಹೋಗುತ್ತೆ, ಸೂಕ್ಷ್ಮ ದೇಹ ಮತ್ತೆ ದೇಹ ಉಳ್ಕೊಂಡಿರುತ್ತೆ. ಯಾವೆಲ್ಲ ಅನುಭವಗಳು ಸೂಕ್ಷ್ಮ ದೇಹದಲ್ಲಿ ಚಿತ್ತದಲ್ಲಿ ಸೇರಿಕೊಂಡಿರುತ್ತೆ, ಮುಂದಿನ ಮರುಜನ್ಮದಲ್ಲಿ ಅದೇ ನೆನಪುಗಳೊಂದಿಗೆ ಅದು ಹುಟ್ಟಿ ಬರಬೇಕು. ಸೊ ನಾನು ಮನುಷ್ಯ, ನಾನು ದೇಹರೂಪಿ ಅನ್ನುವಂತಹ ನೆನಪುಗಳು ಪ್ರತಿ ಜನ್ಮದಲ್ಲಿಯೂ ಅವನು ಕ್ಯಾರಿ ಮಾಡ್ತಾನೆ ಇರ್ತಾನೆ. ಯಾವುದೋ ಒಂದು ಜನ್ಮದಲ್ಲಿ ಒಬ್ಬ ಗುರುವಿನ ಅನುಗ್ರಹದ ಕಾರಣದಿಂದ ನಾನು ಮೀನ್ಸ್ ನಾಟ್ ದಿ ಬಾಡಿ ಅನ್ನುವಂತಹ ಒಂದು ಸತ್ಯ ಅವನಿಗೆ ಮನವರಿಕೆಯಾಗಿ ಆತ್ಮನಲ್ಲಿ ಅವನು ನಿಷ್ಠನಾಗ್ತಾನೆ. ಹಿ ಶುಡ್ ಎಸ್ಟಾಬ್ಲಿಷ್ ಹಿಮ್ಸೆಲ್ಫ್ ಇನ್ ದಿ ಆತ್ಮ. ದಟ್ ಮೂಮೆಂಟ್ ಆ ಜೀವಭಾವ ಅನ್ನುವಂತಹದ್ದು ನಾಶವಾಗುತ್ತೆ. ಆದರೆ ದೇಹಕ್ಕೆ ಆಯಸ್ಸಿದ್ದರಿಂದ ದೇಹದಲ್ಲಿ ಅವನು ಇರ್ತಾನೆ, ಆದರೆ ದೇಹದ ವ್ಯಾಮೋಹವನ್ನು ಅವನು ಬಿಟ್ಕೊಟ್ಬಿಟ್ಟಿರ್ತಾನೆ. ಎಲ್ಲಿಯವರೆಗೆ ಇಂತಹ ಅನುಭವ ಆಗೋದಿಲ್ಲ ಅಲ್ಲಿಯವರೆಗೆ ಈ ಸಫರಿಂಗ್ಸ್ ಅನ್ನುವಂತಹದ್ದು ಗ್ಯಾರಂಟಿ. ಸೊ ರಿಯಲೈಸೇಷನ್, ಪರಮಾತ್ಮ ಬೇರೆ ಯಾರೂ ಅಲ್ಲ, ನನ್ನದೇ ಆತ್ಮ ಮತ್ತು ನಾನೇ ಪರಮಾತ್ಮ, ಅಹಂ ಬ್ರಹ್ಮಾಸ್ಮಿ. ಇಂತಹ ಅನುಭವ ಆಗಬೇಕು ಅಂತಂದರೆ ಒಬ್ಬ ಗುರು ಬೇಕು. ಗುರು ಹೇಳಬೇಕು ತತುತ್ವಂ ಅಸಿ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹದ್ದು ನೇರವಾಗಿ ನನಗೆ ಯಾವಾಗ ಆಗತ್ತೆ ಅಂತಂದರೆ ಒಬ್ಬ ಗುರು ಸೂಚಿಸಬೇಕು, ತತುತ್ವಂ ಅಸಿ, ನೀನು ಅದೇ ಆಗಿದೆಯಾ. ಗುರು ಉಪದೇಶ ಆದಮೇಲೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹದ್ದಾಗತ್ತೆ. ಸೊ ಇವೆಲ್ಲ ಆಗಬೇಕು ಅಂತಂದರೆ ತುಂಬ ಸಾಧನೆಗಳಾಗಬೇಕು. ಸೊ ರಿಯಲೈಸೇಷನ್ ಅಬೌಟ್ ದಿ ಸೆಲ್ಫ್ ಇಸ್ ದಿ ಓನ್ಲಿ ವೇ ಟು ಕ್ರಾಸ್ ದಿ ಭವಸಾಗರ. ಸೊ ದೇವಕಿಯ ಜೀವನವನ್ನು ಈ ರೀತಿ ಗಮನಿಸಿದರೆ, ಮದುವೆಯ ದಿನದಲ್ಲೇ ಅವಳನ್ನು ಕಂಸ ಬಂಧಿಸ್ತಾನೆ. ಅವಳ ಕಣ್ಣ ಮುಂದೆನೇ ಅವಳ 6 ಜನ ಮಕ್ಕಳನ್ನು ಸ್ವಂತ ಅಣ್ಣ ಕೊಂದು ಹಾಕ್ತಾನೆ. ಮತ್ತು ಅವಳ ಎದುರುಗಡೆನೇ ಮಕ್ಕಳು ಮೊಮ್ಮಕ್ಕಳು ಇಡೀ ಯಾದವ ಕುಲ ನಾಶವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಅವಳ ಕಣ್ಣೆದುರಿಗೆ ಕೃಷ್ಣ ಕೂಡ ತನ್ನ ದೇಹವನ್ನು ಬಿಟ್ಟು ಹೋಗುವಂತಹದ್ದನ್ನು ಅವಳು ನೋಡ್ತಾಳೆ. ಇಷ್ಟು ಮಾತ್ರ ಅಲ್ಲ, ದೇವಕಿಯ ಕೊನೆ ಕ್ಷಣಗಳು ಹೇಗಿರುತ್ತೆ ಅಂತಂದರೆ ಅವಳ ಮರಣ ಕೂಡ ಶಾಂತವಾಗಿರೋದಿಲ್ಲ. ವಸುದೇವನ ಚಿತೆಯಲ್ಲಿ ಉರಿತಾ ಇರುವಂತಹ ವಸುದೇವನ ಚಿತೆಯಲ್ಲಿ ಹಾರಿ ತನ್ನ ಪ್ರಾಣವನ್ನು ಅವಳು ಬಿಡ್ತಾಳೆ. ಸೊ ಈ ಎಲ್ಲ ಕಾರಣಗಳನ್ನು ನಾವು ಗಮನಿಸಿದರೆ ಪರಮಾತ್ಮನನ್ನು ಹೊಂದಬೇಕು ಅನ್ನುವಂತಹ ನಮ್ಮ ಬಯಕೆ ಉಚಿತವಾಗಿತ್ತಾ ಅನ್ನುವಂತಹದ್ದು ಪ್ರಶ್ನೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ. ಸೊ ಭಗವಂತನನ್ನು ನಾನು ಹೊಂದಬೇಕು, ಭಗವಂತನನ್ನು ಪ್ರೀತಿ ಮಾಡಬೇಕು, ಭಗವಂತನನ್ನು ಭಕ್ತಿ ಮಾಡಬೇಕು, ಈ ಸಹಜವಾದ ಆಸೆ. ಆದರೆ ಭಗವಂತನೇ ನನಗೆ ಸಿಗಬೇಕು ಅಂತಂದರೆ ನಾನು ಬೇರೆ ಭಗವಂತ ಬೇರೆ ಅಂತ ಭಗವಂತನನ್ನು ನಾನು ದೂರ ಮಾಡಿದ ಹಾಗೆ. ರಿಯಲೈಸೇಷನ್ ಅಬೌಟ್ ದಿ ಸೆಲ್ಫ್, ನಾನೇ ಭಗವಂತ, ಅದು ಅರ್ಥ ಆಗುವವರೆಗೂ ಈ ರೀತಿ ದೇವಕಿ ವಸುದೇವ ಅವ್ರಗಳ ಜೀವನ ಚರಿತ್ರೆಯಲ್ಲಿ ನಾವು ಏನೇನೆಲ್ಲ ನೋಡಿದ್ವಿ ಆ ರೀತಿ ಎಲ್ಲರಿಗೂ ಆಗೋದರಲ್ಲಿ ಅನುಮಾನ ಇಲ್ಲ. ಈ ಕಾರಣದಿಂದ ಭಗವಂತ ಮತ್ತೆ ಗೀತೆನಲ್ಲಿ ಕೂಡ ಈ ಒಂದು ಸೂಕ್ಷ್ಮವನ್ನು ಅವನು ಹೇಳ್ತಾನೆ, ಒಂದು ಎಚ್ಚರಿಕೆಯನ್ನೇ ಕೊಡ್ತಾನೆ. ಅವನು ಹೇಳ್ತಾನೆ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸು ಮಾಂ. ದಿಸ್ ವರ್ಲ್ಡ್ ಈಸ್ ಅನಿತ್ಯ, ದಿಸ್ ವರ್ಲ್ಡ್ ಈಸ್ ಅಸುಖ. ಈ ಲೋಕದಲ್ಲಿ ಸುಖ ಅನ್ನುವಂತಹದ್ದಿಲ್ಲ. ಲೋಕ ಅಂತಂದರೆ ಅದು ದುಃಖ, ಸಂಕಟ. ಈ ಲೋಕದಲ್ಲಿ ಭೂಮಿನಲ್ಲಿ ಹುಟ್ಟಿ ಬಂದು ನೀನು ಇಲ್ಲಿ ಸುಖವನ್ನು ಹುಡುಕ್ತೀನಿ ಅಂತಂದರೆ ಸುಖ, ಶಾಂತಿ, ನೆಮ್ಮದಿ ನೀನು ಹುಡುಕೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಜಗತ್ತಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ಎನ್ನುವಂತಹದ್ದು ಇಲ್ಲವೇ ಇಲ್ಲ. ಇಲ್ಲದೇ ಇರೋದನ್ನು ನೀನು ಹುಡುಕುವಂತಹದ್ದು ಅಂತಂದರೆ ವ್ಯರ್ಥ ಪ್ರಯತ್ನ. ಸೊ ಇಲ್ಲಿ ಸುಖವನ್ನು ನೀನು ಹುಡುಕಬಾರ್ದು ಅಂತಂದರೆ ಡೋಂಟ್ ಕಮ್ ಟು ದಿಸ್ ವರ್ಲ್ಡ್, ಅಂತಹ ಸಾಧನೆಯನ್ನು ಮಾಡು. ನೀನು ಜನ್ಮವನ್ನೇ ತಗೋಬಾರ್ದು, ನೀನು ಹುಟ್ಟಿ ಇಲ್ಲಿ ಬರಬಾರ್ದು. ಡೋಂಟ್ ಟೇಕ್ ದಿ ಬರ್ತ್ ಹಿಯರ್. ಭಗವಂತ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾನೆ. ಸೊ ಭೂಮಿಗೆ ಬಾರದಂತೆ ನೀನು ಪ್ರಯತ್ನ ಮಾಡು, ಅಂತಹ ಸಾಧನೆಯನ್ನು ನೀನು ಮಾಡು. ಮತ್ತು ನಿನಗೆ ಬೇಕು, ಪಡಿಲೇಬೇಕು, ನನಗೆ ಇಂತಹ ಬೇಕು ಅನ್ನುವಂತಹ ಆಸೆ ಆದರೆ ಅದು ಪರಮಾತ್ಮನ ಪರಂಧಾಮವನ್ನೇ ಕುರಿತು ಅದನ್ನೇ ನೀನು ಇಚ್ಛಿಸು. ಅದು ನಿನಗೆ ಶಾಶ್ವತವಾದ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುತ್ತೆ. ಸೊ ದಿಸ್ ಈಸ್ ದಿ ಓನ್ಲಿ ವೇ ಟು ಎಸ್ಕೇಪ್ ಫ್ರಮ್ ದಿಸ್ ವರ್ಲ್ಡ್.
ಮುಖ್ಯವಾಗಿ ದೇವಕಿ ಮತ್ತು ವಸುದೇವನಿಗೆ ಕೃಷ್ಣ ಹೇಳ್ತಾನೆ, ನಿಮ್ಮಿಬ್ಬರಿಗೆ ನೀವು ಪೃಷ್ಟಿ ಮತ್ತು ಸುತಾಪನಾಗಿದ್ದಾಗ ಬ್ರಹ್ಮ ನಿಮ್ಮಲ್ಲಿ ಕೇಳ್ಕೊಂಡಿದ್ದೇನು ಅಂತಂದರೆ ಪ್ರಜಾ ಉತ್ಪತ್ತಿ, ಲೋಕದ ಕಲ್ಯಾಣ ಕೆಲಸಗಳು ಆಗಬೇಕು ಅಂತ ಕೇಳಿರ್ತಾನೆ. ನೀವು ಲೋಕದ ಕಲ್ಯಾಣದ ಕೆಲಸಗಳಿಗೆ ಗಮನವನ್ನೇ ಕೊಡಲಿಲ್ಲ, ನೀವು ನನ್ನನ್ನು ಆಸೆ ಪಟ್ಬಿಟ್ರಿ. ಅಟ್ಲೀಸ್ಟ್ ಇದಕ್ಕಿಂತ ಅದು ಒಳ್ಳೆ ಕೆಲಸ ಆಗಿತ್ತು. ಬ್ರಹ್ಮನ ಮಾತನ್ನ ಕೇಳಿ ನೀವು ಪ್ರಜಾ ಸೃಷ್ಟಿಗೆ ಕೈ ಹಾಕಿದ್ದಿದ್ರೆ ಇಷ್ಟು ನೋವು ನಿಮಗೆ ಆಗ್ತಾ ಇರಲಿಲ್ಲ. ಬ್ರಹ್ಮನಲ್ಲಿದ್ದಂತಹ ಸೂಕ್ಷ್ಮವಾದ ಒಂದು ಕೋರಿಕೆಯನ್ನು ನೀವು ಮರೆತು ನಿಮ್ಮ ಇಷ್ಟದ ಪ್ರಕಾರ ನಿಮಗೆ ಮನಸ್ಸಿಗೆ ತೋಚಿದಂತಹ ಒಂದು ವರವನ್ನು ನೀವು ಪಡ್ಕೊಂಡ್ರಿ. ಬ್ರಹ್ಮ ಕೇಳ್ಕೊಂಡಿದ್ದೇನು, ನೀವು ಮಾಡಿದ್ದೇನು. ನಿಮ್ಗೆ ಏನು ಬೇಕು ಅಂತಂದರೆ, ಹುಟ್ಟೋದಾದರೆ ಭಗವಂತನೇ ಮಗನಾಗಿ ಹುಟ್ಟಲಿ ಅಂತ ನೀವು ಬಹಳ ದೊಡ್ಡ ತಪಸ್ಸು ಮಾಡಿ ಭಗವಂತನನ್ನ ಮಗನಾಗಿ ಹುಟ್ಟಿ ಬಾ ಅಂತ ನೀವು ವರ ಕೇಳಿದ್ರಿ. ಪ್ರಜಾ ಸೃಷ್ಟಿಗೆ ಬ್ರಹ್ಮ ಅವರಿಬ್ಬರಿಗೆ ಗುರುವಾಗಿದ್ದ. ಅಂದರೆ ಅವನ ಆದೇಶವನ್ನು ಕೊಟ್ಟಿದ್ದ, ನಿಮ್ಮಿಂದ ಲೋಕ ಕಲ್ಯಾಣವಾಗಬೇಕು, ಪ್ರಜಾ ಸೃಷ್ಟಿ ಆಗಬೇಕು, ಆ ಕೆಲಸಕ್ಕೆ ನೀವು ಮುಂದೆ ಬರಬೇಕು ಅಂತ ಹೇಳಿ ಇವರಿಬ್ಬರಿಗೆ ಅವನು ಗುರುವಿನಂತೆ ಮಾರ್ಗದರ್ಶನವನ್ನು ಕೊಟ್ಟಿದ್ದ. ಆದರೆ ಪರಮಾತ್ಮ ಅವರಿಗೆ ಪ್ರತ್ಯಕ್ಷನಾದಾಗ ಯಾವ ವರ ಬೇಕು ಅಂತಂದಾಗ ಅಲ್ಲಿ ಅವರಿಬ್ಬರಿಗೆ ಯಾವ ಗುರುನೂ ಇರಲಿಲ್ಲ. ಅಲ್ಲಿ ಅವರಿಗೆ ಗುರುವಿನ ಅನುಗ್ರಹ ಆಗಲೇ ಇಲ್ಲ. ಈ ವಿಚಾರದಲ್ಲಿ ಅವರಿಗೆ ಗುರುವಿನ ಮಾರ್ಗದರ್ಶನ ಅನ್ನುವಂಥದ್ದು ಸಿಗಲೇ ಇಲ್ಲ. ಕೊನೆಯದಾಗಿ ಭಗವಂತ ಹೇಳ್ತಾನೆ, ಯುವಾಂ ಮಾಂ ಪುತ್ರ ಭಾವೇನ ಬ್ರಹ್ಮ ಭಾವೇನ ಚ ಸಕೃತ್ ಚಿಂತೆಯಂತವು ಕೃತ ಸ್ನೇಹೌ ಯಾಸ್ಯೇತೆ ಮದ್ಗತಿಂ ಪರಾಂ. ಭಗವಂತ ಲಾಸ್ಟ್ ಕೊನೆಯ ಹಂತದಲ್ಲಿ ಅವರು ಹೇಳ್ತಾನೆ, ಅಟ್ಲೀಸ್ಟ್ ಇಲ್ಲಿವರೆಗೆ ಎಷ್ಟೆಷ್ಟೋ ಜನ್ಮಗಳಾಗಿ ಹೋಗಿದೆ, ಸಾಕಷ್ಟು ಎಲ್ಲವನ್ನ ನೀವು ಕಳ್ಕೊಂಡಿದ್ದೀರ. ಅಟ್ಲೀಸ್ಟ್ ಈಗ ಉಳಿದಿರುವ ಈ ಆಯಸ್ಸಿನಲ್ಲಿ ನೀವು ಪ್ರಯತ್ನ ಪಡಿ. ಅಟ್ಲೀಸ್ಟ್ ನೌ ಯು ರಿಯಲೈಸ್. ಈಗ ನೀವು ಇನ್ನಾದರೂ ಈ ಒಂದು ಸತ್ಯವನ್ನು ತಿಳ್ಕೋಬೇಕಾಗತ್ತೆ. ನೀವಿಬ್ಬರೂ ಕೂಡ ಈಗ ಮಾಡಬೇಕಾಗಿರುವಂತಹ ಕರ್ಮ ಫಲಗಳು ಬರಲೇಬೇಕು. ನೀವು ಮಾಡಬೇಕಾಗಿರೋದು ಅಂತಂದರೆ ಎಂತಹ ಕರ್ಮವನ್ನು ನೀವು ಮಾಡಬೇಕು, ಆ ಕಡೆ ನಿಮ್ಮ ಗಮನ ಹೋಗಬೇಕು. ಅಸಕೃತ್, ಆಲ್ವೇಸ್, ಸದಾಕಾಲ ಚಿಂತೆಯಂತವು ಕೃತ ಸ್ನೇಹ, ಯು ಶುಡ್ ಮೆಡಿಟೇಟ್ ಅಪಾನ್ ಮೀ. ನನ್ನನ್ನೇ ನೀವು ಧ್ಯಾನ ಮಾಡಿ. ಹೇಗೆ ಧ್ಯಾನ ಮಾಡಬೇಕು? ಈಗ ನಿಮಗೆ ಗೊತ್ತಾಗಿದೆ, ನಾನು ಮಗನಾಗಿ ಹುಟ್ಟಿ ಬಂದಿದ್ದೀನಿ ಅನ್ನೋವಂಥದ್ದು ಗೊತ್ತಾಯಿತು ನಿಮಗೆ. ಸೊ ನೀವು ಮೊದಲು ನನ್ನನ್ನು ಯಾವ ರೀತಿ ಧ್ಯಾನ ಮಾಡಬೇಕು ಅಂತಂದರೆ ಪುತ್ರ ಭಾವೇನ. ನಾನು ನಿಮಗೆ ಮಗ ಅಂತ ಗೊತ್ತಾದ್ರಿಂದ ಮಗನಂತೆಯೇ ನನ್ನನ್ನು ಪ್ರೀತಿ ಮಾಡಿ, ಮಗನಂತೆಯೇ ನೀವು ನನ್ನನ್ನು ನೋಡಿ. ಅದು ತಪ್ಪಿಲ್ಲ, ಇದು ಲೌಕಿಕ. ಆದ್ದರಿಂದ ಈ ವಿಚಾರದಲ್ಲಿ ನೀವು ನನ್ನನ್ನು ಮಗಂತರ ನೋಡೋದು ತಪ್ಪೇನಲ್ಲ. ಆದರೆ ಆ ನಂತರದಲ್ಲಿ ಯು ಶುಡ್ ಆಲ್ಸೋ ನೋ ದಟ್ ಐ ಆಮ್ ಪರಮಾತ್ಮ. ಮಗ ಅನ್ನೋದು ನಿಮ್ಗೆ ಗೊತ್ತಾಯಿತು, ಮಗಂತರ ಪ್ರೀತಿ ಮಾಡ್ತಾ ಇದ್ದೀರಾ, ಅಷ್ಟು ಸಾಲದು. ಯು ಶುಡ್ ಆಲ್ಸೋ ನೋ ದಟ್ ಐ ಆಮ್ ನನ್ ಅದರ್ ದ್ಯಾನ್ ದಿ ಪರಬ್ರಹ್ಮ. ಸೊ ಬ್ರಹ್ಮಭಾವೇನ, ಬ್ರಹ್ಮಭಾವದಿಂದ ನೀವು ನನ್ನನ್ನು ಧ್ಯಾನ ಮಾಡಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮಗನಂತೆ ಹೇಗೆ ನೀವು ಪ್ರೀತಿ ಮಾಡ್ತೀರಾ, ಸೊ ಬ್ರಹ್ಮಭಾವೇನ, ಬ್ರಹ್ಮಭಾವದಲ್ಲಿ ನೀವು ನನ್ನನ್ನು ಚಿಂತಿಸಬೇಕಾಗಿರುವಂತಹದ್ದು ಕೂಡ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೇವಲ ನಾನು ನಿಮ್ಮ ಮಗ ಅಂತ ಅಷ್ಟು ಮಾತ್ರ ನೀವು ತಿಳ್ಕೊಂಡ್ರೆ, ನೋ ಡೌಟ್ ಯು ವಿಲ್ ಕಾಟ್ ಅಪ್ ಇನ್ ದಿಸ್ ವರ್ಲ್ಡ್ ಅಗೇನ್. ಪರಮಾತ್ಮ ನನ್ನ ಮಗ ಅಂತ ಅದೇ ನಿಮ್ಮಲ್ಲಿ ಆಳವಾಗಿ ಕೂತ್ಕೊಂಡ್ಬಿಟ್ರೆ ಮತ್ತೆ ನೀವು ಸಂಸಾರಕ್ಕೆ ಸಿಕ್ಕಾಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ. ಯು ಕೆನಾಟ್ ಎಸ್ಕೇಪ್. ಭವಸಾಗರದಿಂದ ಈಚೆ ಹೋಗಬೇಕು ಅಂತಂದರೆ ಪುತ್ರ ಭಾವೇನ, ಮಗ ಅಂತ ನೀವು ಎಷ್ಟು ಪ್ರೀತಿ ಮಾಡ್ತಿದ್ದೀರಾ ಅದೇ ರೀತಿ ಮತ್ತೊಂದು ಸತ್ಯ ಏನು, ಐ ಆಮ್ ಪರಬ್ರಹ್ಮ. ಯು ಶುಡ್ ನೋ ದಟ್. ನಾನು ಪರಬ್ರಹ್ಮ ಭಾವದಿಂದ ನೀವು ನನ್ನನ್ನು ಕುರಿತು ಚಿಂತನೆಯನ್ನು ಮಾಡಿ ಆ ರೀತಿಯಲ್ಲಿ ನೀವು ಆರಾಧನೆ ಮಾಡಿದ್ರೆ ಆಗ ನಾವು ಯು ಕ್ಯಾನ್ ಎಸ್ಕೇಪ್ ಫ್ರಮ್ ದಿಸ್ ಸಂಸಾರ. ಸೊ ಯು ವಿಲ್ ಅಟೈನ್ ಮೋಕ್ಷ, ಮದ್ಗತಿ, ನನ್ನ ಪರಂಧಾಮವನ್ನೇ ನಿಮಗೆ ಸಿಗೋ ಹಾಗೆ ನಾನು ಮಾಡ್ತೀನಿ. ಆಗ ಯು ವಿಲ್ ಬಿ ಫ್ರೀ ಫ್ರಮ್ ದಿಸ್ ಸಂಸಾರ. ಭವಸಾಗರವನ್ನು ದಾಟಿದಾಗತ್ತೆ, ನಿಮ್ಮ ಒಂದು ಜನ್ಮ ಸಾರ್ಥಕವಾಗತ್ತೆ. ಇಷ್ಟೆಲ್ಲ ಉಪದೇಶವನ್ನು ಹೇಳಿ ಪರಮಾತ್ಮ ವಸುದೇವನಿಗೆ ಹೇಳ್ತಾನೆ,
ಹೇ ವಸುದೇವ, ನಿನಗೆ ಕಂಸನ ಭಯ ಇದೆ. ಆದ್ದರಿಂದ ನಿನ್ನಲ್ಲಿ ಆ ಭಯ ಹೋಗಬೇಕು ಅಂತಂದರೆ ಈ ಕ್ಷಣದಲ್ಲಿ ನನ್ನನ್ನು ಇಲ್ಲಿಂದ ಗೋಕುಲಕ್ಕೆ ಕರ್ಕೊಂಡು ಹೊಡೋಗು. ನೀನು ಹೆದರ್ಕೋಬೇಡ, ಇಲ್ಲಿ ಸೈನಿಕರಿದ್ದಾರೆ, ನಿನ್ನನ್ನು ಕಟ್ಟಾಕಿದ್ದಾರೆ, ಅದ್ಯಾವ ಯೋಚನೆ ಮಾಡಬೇಡ. ನನ್ನನ್ನು ಗೋಕುಲಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ನೀನು ನಿರ್ಧಾರ ಮಾಡಿದ ಕ್ಷಣದಲ್ಲಿ ನಿನಗೆಲ್ಲ ಬಂಧನಗಳಿಂದ ನೀನು ಈಚೆ ಬರ್ತೀಯ. ನನ್ನನ್ನು ಈ ಕ್ಷಣದಲ್ಲಿ ನನ್ನನ್ನು ಗೋಕುಲಕ್ಕೆ ಕರ್ಕೊಂಡು ಹೊಡೋಗು. ಅಲ್ಲಿ ಯಶೋದೆ ಇರ್ತಾಳೆ. ಯಶೋದೆಯ ಬಳಿಯಲ್ಲಿ ನನ್ನನ್ನು ಬಿಟ್ಬಿಟ್ಟು ಯಶೋದೆಯ ಗರ್ಭದಲ್ಲಿ ಉತ್ಪನ್ನಳಾಗಿರುವಂತಹ ಯೋಗ ಮಾಯೆಯನ್ನು ಇಲ್ಲಿಗೆ ಕರ್ಕೊಂಬ. ಅಷ್ಟು ಮಾಡು, ನಿನಗೆ ಕಂಸನ ಭಯ ನಾಶವಾಗುತ್ತೆ. ನೀನೀಗ ಮಾಡಬೇಕಾಗಿರೋದಿಷ್ಟು ಅಂತ ಹೇಳಿ ಪರಮಾತ್ಮ ತನ್ನ ಚತುರ್ಭುಜ ದಾರಿಯಾದ ಆ ಅವತಾರವನ್ನು ಕೊನೆಗಾಣಿಸಿ ಅವರಿಬ್ಬರಿಗೆ ಈ ಒಂದು ಮಂಗಳದ ಉಪದೇಶವನ್ನು ಕೊಡ್ತಾನೆ. ಇಲ್ಲಿಯವರೆಗೆ ಸುಮಾರು 19 ಸರಣಿಗಳಲ್ಲಿ ನಡೆದಂತಹ ಈ ಕೃಷ್ಣನ ಪ್ರಾಕಟ್ಯ ಅನ್ನುವಂತಹ ಪ್ರವಚನ ಮಾಲಿಕೆಗೆ ಎಲ್ಲ ರೀತಿಯಿಂದ ಸಹಕಾರವನ್ನು ನೀಡಿದಂತಹ ದೇವಸ್ಥಾನದ ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರುಗಳಿಗೂ ಮತ್ತು ಶ್ರೀಮತಿ ಸುಪರ್ಣಾಮ್ಮ ಅವರಿಗೆ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣ.